ದೇವರ ವಾಕ್ಯದಲ್ಲಿ ತನ್ನನ್ನು ತಾನು ದೇವರು ತಂದೆ ಅಂತ ಕರೆಯುವುದು ಯಾವ ರೀತಿ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ಳೋಣ. ಹಲ್ಲೆಲೂಯ. ಇಲ್ಲಿ ಸ್ಟಾರ್ಟ್ ಮಾಡೋಣ. ಅಂದರೆ ಮೊದಲನೇ ಯೋಹಾನ 1 ಜಾನ್ ಚಾಪ್ಟರ್ 3 1ನೇ ವಾಕ್ಯದಿಂದ ಓದಿ. 1 ಜಾನ್ ಚಾಪ್ಟರ್ 3 ವರ್ಸಸ್ 1. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. 1ನೇ ಯೋಹಾನ 3ನೇ ಅಧ್ಯಾಯ ವಚನ 1ರಿಂದ 1ನೇ ಯೋಹಾನ 3ನೇ ಅಧ್ಯಾಯ ವಚನ 1ರಿಂದ ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆಯು ಎಂಥ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾರೆ ನೋಡಿರಿ. ನಾವು ಅವರ ಮಕ್ಕಳಾಗಿದ್ದೇವೆ. ಈ ಕಾರಣದಿಂದ ಲೋಕವು ನಮ್ಮನ್ನು ತಿಳಿದುಕೊಳ್ಳುವುದಿಲ್ಲ, ಅದು ಅವರನ್ನು ತಿಳಿದುಕೊಳ್ಳಲಿಲ್ಲವಲ್ಲ. ಪ್ರಿಯರೇ, ಈಗ ದೇವರ ಮಕ್ಕಳಾಗಿದ್ದೇವೆ. ಮುಂದೆ ನಾವು ಏನಾಗುವೋ ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ಕ್ರಿಸ್ತರು ಪ್ರತ್ಯಕ್ಷರಾಗುವಾಗ ನಾವು ಅವರಂತೆಯೇ ಆಗಿರುವೆವೆಂದು ಬಲ್ಲೆವು. ಯಾಕೆಂದರೆ ಅವರು ಇರುವ ಪ್ರಕಾರವೇ ಅವರನ್ನು ನೋಡುವೆವು. ಆಮೇಲೆ ಓಕೆ, ಇಲ್ಲಿ ನೋಡಿ 3ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ದೇವರು ನಿಮ್ಮನ್ನು ಎಷ್ಟು ಪ್ರೀತಿ ಮಾಡಿದರೆ ನಿಮ್ಮನ್ನು ಮಕ್ಕಳಾಗಿ ಅವರು ಸ್ವೀಕರಿಸ್ಕೊಂಡಿರ್ತಾರೆ ಅಂತಾರೆ. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಮಕ್ಕಳಾಗಿ ಸ್ವೀಕರಿಸ್ಕೊಳ್ಳೋದಕ್ಕೆ ಮಾಡಿದ ವಿಷಯ ಏನು? ಫಸ್ಟ್ ನಮ್ಮ ಮೇಲೆ ಎಷ್ಟೋ ಪ್ರೀತಿ ಇಟ್ಟು ತನ್ನ ಒಬ್ಬನೇ ಮಗನನ್ನು ನಮಗಾಗಿ ಏನು ಮಾಡಿದ್ರಂತೆ? ಕಳಿಸಿಕೊಟ್ಟಿದ್ದಾರೆ. ಹಲ್ಲೆಲೂಯಾ. ನಮ್ಮೆಲ್ಲರೂ ಗೊತ್ತು, ಯೋಹಾನ 3ನೇ ಅಧ್ಯಾಯ 16ನೇ ವಾಕ್ಯ ಎಲ್ಲರೂ ಗೊತ್ತಿರುವಂಥ ವಾಕ್ಯ ಏನು? ದೇವರು ಲೋಕವನ್ನು ಎಷ್ಟೋ ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನು ನಮಗೇನಾಗಿ ಕಳಿಸಿಕೊಟ್ಟಿದ್ದಾರೆ, ಏನಾಗಿ ಬಲಿಯಾಗಿ ಕಳಿಸ್ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ನಮ್ಮ ಪಾಪಗಳ ದೆಸೆಯಿಂದ ನಾವು ದೇವರ ಜೊತೆ ಇದ್ದಂಥ ಸಂಬಂಧವನ್ನು, ನಾವು ದೇವರ ಮಕ್ಕಳು ಅನ್ನಿಸುವಂಥ ಆ ಒಂದು ಸ್ಥಳವನ್ನು ನಾವೇನು ಮಾಡಿದ್ವಿ? ಕಳೆದುಕೊಂಡಿದ್ದೀವಿ. ಹಲ್ಲೆಲೂಯಾ. ನಮ್ಮ ಪಾಪಗಳಿಂದ ನಾವೇನಾಗಿದೆ ಈ ಒಂದು ವಿಷಯವನ್ನು ಮಾಡಿದ್ದೀವಿ. ಆದರೆ ದೇವರು ತನ್ನ ಗುಣಾದೇಶ ಒಳ್ಳೆಯದಾಗಿರುವಂಥ ಕಾರಣದಿಂದ, ತಾನು ನಮ್ಮನ್ನು ಅಷ್ಟು ಪ್ರೀತಿ ಮಾಡಿದ ಕಾರಣದಿಂದ, ಎಲ್ಲ ವಿಷಯಗಳು ನಡೀತಾ ಇರೋದಕ್ಕೆ ಹಿಂದೆಗಡೆ ಇರುವಂಥ ವಿಷಯ ಅಂದರೆ ದೇವರು ಮನುಷ್ಯರನ್ನು ಅಷ್ಟು ಪ್ರೀತಿ ಮಾಡಿದ ಕಾರಣದಿಂದ ಏನು ಮಾಡಿದ್ರಂತೆ? ತನ್ನ ಒಬ್ಬನೇ ಮಗನನ್ನು ನಮಗಾಗಿ ಬಿಟ್ಟುಕೊಟ್ರು. ಹಲ್ಲೆಲೂಯಾ. ಆ ಕಾರಣದಿಂದ ಆ ಮಗನು ನಮ್ಮ ಪಾಪಗಳಿಗೋಸ್ಕರ ಸತ್ತೋಗಿದ್ರಿಂದ ಏನಾಯಿತು? ಆ ಜಾಗದಲ್ಲಿ ಸತ್ತು ಏನಾಗ್ತಾರೆ? ಪುನರುತ್ಥಾನ ಒಂದು ಬರ್ತಾರೆ. ಆದರೆ ಅವರು ಆ ಜಾಗದಲ್ಲಿ ನಮ್ಮ ಪಾಪಗಳ ದೆಸೆಯಿಂದ ಅವರೇನಾದ್ರಂತೆ? ಬಲಿಯಾದರು. ಹಲ್ಲೆಲೂಯಾ. ಯೇಸು ಕ್ರಿಸ್ತು ಬಂದಿದ್ದು ಏನಕ್ಕೋಸ್ಕರ ಅಂತ ಇದೇ ವಾಕ್ಯದಲ್ಲಿದೆ ನೋಡಿ. ಎಲ್ಲಿದೆ ಅಂದರೆ 3, 4, 5 ಓದಿ. 1 ಯೋಹಾನ 3ನೇ ಅಧ್ಯಾಯ ವಚನ 3 ಮತ್ತು 4, 5. ಯಾಕೆಂದರೆ ಅವರಿರುವ ಪ್ರಕಾರವೇ ಅವರನ್ನು ನೋಡುವೆವು. ಅವರ ಮೇಲೆ ಈ ನಿರೀಕ್ಷಣೆ ಇಟ್ಟಿರುವ ಪ್ರತಿಯೊಬ್ಬನು ಕ್ರಿಸ್ತರು ಶುದ್ಧರಾಗಿರುವಂತೆ ತನ್ನನ್ನು ಶುದ್ಧಿ ಮಾಡಿಕೊಳ್ಳುತ್ತಾನೆ. ಪಾಪ ಮಾಡುವ ಪ್ರತಿಯೊಬ್ಬನು ಅಧರ್ಮವನ್ನು ಮಾಡುವವನಾಗಿದ್ದಾನೆ. ಪಾಪವು ಅಧರ್ಮವೇ. ಪಾಪಗಳನ್ನು ಹೋಗಲಾಡಿಸುವುದಕ್ಕಾಗಿ ಕ್ರಿಸ್ತರು ಪ್ರತ್ಯಕ್ಷರಾದರು ಎಂಬುದು ನಿಮಗೆ ಗೊತ್ತಾಗಿದೆ. 2 ವಿಷಯಗಳಿದೆ. ಏನಂದರೆ, ದೇವರ ನ್ಯಾಯವನ್ನು, ದೇವರು ಕೊಟ್ಟಿರುವಂಥ ಕಟ್ಟಳೆಗಳನ್ನು ಮುರಿಯುವುದೇ ಏನಂತೆ? ಪಾಪ. ಪಾಪದ ಅರ್ಥ ಯೋಹಾನ ಈ ಜಾಗದಲ್ಲಿ ಏನಂತ ಕೊಡ್ತಾ ಇದ್ದಾರೆ ಅಂದರೆ, ದೇವರು ಕೊಟ್ಟಿರುವಂಥ ಕಟ್ಟಳೆಗಳು ಅದನ್ನು ಮೀರುವುದೇ ಏನಂತೆ? ಪಾಪ. ಆದರೆ ಯೇಸು ಕ್ರಿಸ್ತು ಬಂದಿರುವುದು ಏನನ್ನ? ದೇವರ ನ್ಯಾಯವನ್ನಾಗಲಿ ದೇವರ ಕಟ್ಟಳೆಗಳನ್ನಾಗಲಿ ಮುರಿಯೋರಿಸೋದಕ್ಕಲ್ಲ, ಅದನ್ನು ಕಂಪ್ಲೀಟ್ ಮಾಡಿ ಮುಗಿಸೋದು ಮಾತ್ರ ಅಲ್ಲ. ದೇವರು ಬಂದಿದ್ದು ಏನಕ್ಕೋಸ್ಕರ ಅಂದರೆ ನಮ್ಮ ಹತ್ರದಿಂದ ಪಾಪಗಳನ್ನು ತೆಗೆಯೋದಕ್ಕೆ. ಹಲ್ಲೆಲೂಯಾ. ಎಲ್ಲರೂ ನಾವು ಏನಾಗಿ ಅರ್ಥ ಮಾಡ್ಕೊಂಡಿದ್ವಿ, ನಾವು ಹೊಸ ಒಡಂಬಡಿಕೆಯಲ್ಲಿ ಇದ್ದೀವಿ, ದೇವರ ಕಟ್ಟಳೆಗಳು ನಮ್ಗೆ ಅನ್ವಯಿಸಲ್ಲ ಅಥವಾ ದೇವರು ಕೊಟ್ಟಿರುವಂಥ ಆಜ್ಞೆಗಳು ನಮಗೆ ಅನ್ವಯಿಸಲ್ಲ ಅಂತ ನಾವು ಹೇಳ್ತೀವಿ. ಆದರೆ ದೇವರು ಏನನ್ನು ಕಂಪ್ಲೀಟ್ ಮಾಡಿದ್ರು, ದೇವರು ಯೇಸು ಕ್ರಿಸ್ತು ಏನನ್ನು ಮುಗಿಸಿದ್ರು ಅಂದರೆ ನಮ್ಮ ಹತ್ರದಿಂದ ಪಾಪಗಳನ್ನ ಆಚೆ ತೆಗೆಯೋದಕ್ಕೋಸ್ಕರ. ಹಲ್ಲೆಲೂಯಾ. ಯಾಕಂದರೆ ಪೌಲ್ ಹೇಳ್ತಾರೆ, ಯೇಸು ಕ್ರಿಸ್ತು ಇರುವುದು ಕಟ್ಟಳೆಗಳನ್ನು ತೆಗೆಯೋದಕ್ಕೋಸ್ಕರ ಅಲ್ಲ, ದೇವರ ನ್ಯಾಯವನ್ನು ತೆಗೆಯೋದಕ್ಕೋಸ್ಕರ ಅಲ್ಲ. ನಾವಿವಾಗ ಏನು ಮಾಡಬೇಕಂತ ಇನ್ನೂ ಸಹ ನ್ಯಾಯವನ್ನು ಏನು ಮಾಡಿ ಕಡೆ ಹಿಡೀರಿ ಅಂತಾರೆ. ಹಲ್ಲೆಲೂಯಾ. ಓಕೆ, ಇದೆಲ್ಲ ನಾವು ಬರುವಂಥ ವಾರದಲ್ಲಿ ನಾವು ಬೇಕಾದರೆ ಡೀಪಾಗಿ ನೋಡೋಣ. ಇವತ್ತು ನಾನು ಒಂದು ವಿಷಯವನ್ನು ಹೇಳಿ ಮುಗಿಸ್ಬೇಕು. ಅದಕ್ಕೆ ಏನು ಮಾಡೋಣ ಅಂದರೆ 9 ಮತ್ತು 10 ಓದಿ. ಆದುದರಿಂದ ಹುಟ್ಟಿದವನು ಪಾಪ ಮಾಡನು, ದೇವರ ಜೀವವು ಅವನಲ್ಲಿ ನೆಲೆಗೊಂಡದೆ. ಅವನು ದೇವರಿಂದ ಹುಟ್ಟಿದ ಕಾರಣ ಪಾಪ ಮಾಡುವವನು ಆಗಿರಲಾರನು. ಇವರು ದೇವರ ಮಕ್ಕಳೆಂಬುದು
ಅವರು ಸೈತಾನನ ಮಕ್ಕಳು ಎಂಬುದು ಇದರಿಂದ ವ್ಯಕ್ತವಾಗುತ್ತದೆ. ನೀತಿಯನ್ನು ಅನುಸರಿಸದವನು, ತನ್ನ ಸಹೋದರನನ್ನು ಪ್ರೀತಿಸದವನು ದೇವರಿಂದ ಹುಟ್ಟಿದವನು ಅಲ್ಲ. ಆಮೇನ್. ಮೊದಲನೇ ಯೋಹಾನ 3ನೇ ಅಧ್ಯಾಯ ಎಷ್ಟೋ ಸತಿ ನಾವು ಆಲ್ರೆಡಿ ಧ್ಯಾನ ಮಾಡಿದ್ದೀವಿ. ಸೊ ಅದರಿಂದ ನಾವು ಏನು ಮಾಡೋಣ ಅಂದರೆ, ದೇವರ ವಾಕ್ಯದಲ್ಲಿ ತಂದೆ ಮಗ ದೇವರ ಕುರಿತಲ್ಲ ಜನರಲ್ ಆಗಿ ಹೇಳುವಂಥ ವಿಷಯಗಳು ಎಲ್ಲೆಲ್ಲಿದೆ. ಆರಂಭದಲ್ಲಿ ನಾವು ಎಲ್ಲಿ ನೋಡ್ತೀವಿ ಅಂದರೆ, ಅಣ್ಣ ತಮ್ಮ ಅಂತ ಯಾರನ್ನ ನೋಡ್ತೀವಿ? ಕಾಯನ್ ಮತ್ತು ಆಬೇಲನು. ಮೊದಲನೇ ತಂದೆ ಯಾರು? ಆದಾಮನು. ಹಲ್ಲೆಲೂಯಾ. ಸೊ ಆದಾಮನಾದ ಮೇಲೆ ನಾವು ನೋಡ್ತೀವಿ ನೋವನ ಕಾಲದಲ್ಲಿ ಅವನಿಗೂ ಸಹ 3 ಜನ ಮಕ್ಕಳಿರ್ತಾರೆ. ಅಲ್ಲೂ ಸಹ ಒಂದು ವಿಷಯ ನಡೆಯುತ್ತೆ. ಓಕೆ, ಇದೆಲ್ಲ ಮುಗಿದ ಮೇಲೆ ಮೊದಲೇ ಒಳ್ಳೆ ತಂದೆ ಅಂತ ನಾವು ನೋಡಬೇಕಾದ್ರೆ ಯಾರಿದ್ದಾರೆ ಅಂದರೆ ನಮ್ಮ ಅಬ್ರಹಾಮನಿದ್ದಾರೆ. ಒಂದು ಈಸಾಕನನ್ನು ದೇವರ ಒಂದು ದಾರಿಯಲ್ಲಿ ಕರೆಕ್ಟಾಗಿ ಬೆಳೆಸಿದೆ. ಯಾಕಂದರೆ ಈಸಾಕನ ಜೀವನದಲ್ಲಿ ನಾವು ನೋಡಿಲ್ಲ ಯಾವುದೋ ದೊಡ್ಡ ರೀತಿಯಾದ ತಪ್ಪನ್ನು ಅವ್ರು ಮಾಡಿದ್ದು ನಾವು ನೋಡಿಲ್ಲ. ಹಲ್ಲೆಲೂಯಾ. ಓಕೆ, ನಾವೇನು ಮಾಡೋಣ ಅಂದರೆ, ಇದೇ ರೀತಿ ಹಳೆ ಒಡಂಬಡಿಕೆ ಅನೇಕ ಜನ ಎಲ್ಲರೂ ತಂದೆಯರಾಗಿದ್ದಾರೆ. ಆದರೆ ಹೊಸ ಒಡಂಬಡಿಕೆಯಲ್ಲಿ ನಾವು ಆ ರೀತಿ ಎಕ್ಸಾಂಪಲ್ಸ್ನ ನೋಡಲ್ಲ. ಯೇಸು ಕ್ರಿಸ್ತನ ನೋಡ್ತೀವಿ. ಯೇಸು ಕ್ರಿಸ್ತು ಒಂದು ಪ್ಯಾರಬಲ್ ಹೇಳಿರ್ತಾರೆ, ಒಂದು ರೀತಿಯಾದ ಸಾಮ್ಯವನ್ನು ಕೊಟ್ಟಿರ್ತಾರೆ. ಎಲ್ಲಿ ಅಂದರೆ ಲೂಕ 15ನೇ ಅಧ್ಯಾಯ 11ನೇ ವಾಕ್ಯದಿಂದ. ಲೂಕ 15:11. ಸೊ ಇವತ್ತು ನಾವು ಮೇಯ್ನಾಗಿ ಮಾತನಾಡಬೇಕಾಗಿರುವಂಥದ್ದು ಯಾವುದಂದರೆ ಲೂಕ 15:11 ಕೊನೆಯವರೆಗೆ. ಓದೋದು ಬೇಡ, ಒಂದು ನಿಮಿಷ ರೀ. ಇಲ್ಲಿ ನಮಗೆ ಗೊತ್ತು, ಯೇಸು ಕ್ರಿಸ್ತು ಒಂದು ರೀತಿಯಾದ ಎಕ್ಸಾಂಪಲ್ನ ಕೊಡ್ತಾ ಇದ್ದಾರೆ. ಕೆಟ್ಟ ಮಗನು ಹಿಂತಿರುಗಿ ಬರ್ತಾನೆ, 2 ಮಕ್ಕಳಿರ್ತಾರೆ. ಓಕೆ, ನಿಮ್ಮೆಲ್ರಿಗೂ ಗೊತ್ತಿರುವಂಥ ಸ್ಟೋರಿ ಇದು. ಒಬ್ಬನು ಬೇಕಂತ ಕೇಳಿ ಏನು ಮಾಡ್ತಾನೆ, ಆಸ್ತಿಯನ್ನು ಚಿಕ್ಕ ಹುಡುಗ ಏನು ಮಾಡ್ತಾನೆ, ಬೇಕಂತ ಕೇಳಿ ಆಸ್ತಿಯನ್ನು ತೊಗೊಂಡೋಗಿ ದೂರ ಹೋಗಿ ಎಲ್ಲವನ್ನ ನಾಶ ಮಾಡಿ ಹಿಂತಿರುಗಿ ಏನಾಗಿ ಬರ್ತಾನೆ, ಸರಿ ನಾನು ಅಟ್ಲೀಸ್ಟ್ ಇಲ್ಲಿ ಕೂಲಿ ಆದರೂ ಅಟ್ಲೀಸ್ಟ್ ಅವ್ರ ಮನೆಯಲ್ಲಿ ಸೇವೆ ಆದರೂ ಮಾಡಿ ನಾನು ಇದು ಮಾಡ್ಕೊಬೋದು. ಏನು ಅರ್ಥ ಮಾಡ್ಕೊಂಡಿದ್ದೀರಾ ಈ ಸ್ಟೋರಿಯಿಂದ? ಯಾಕಂದರೆ ನಾನು ಈ ಸ್ಟೋರಿ ಹೇಳೋಕ್ಕೋದ್ರೆ ಸಮಯ ತೊಗೊಳುತ್ತೆ. ನಿಮಗೆ ಗೊತ್ತಿರುವಂಥ ಕಥೆ ಆಗಿರೋದ್ರಿಂದ ಏನು ಅರ್ಥ ಆಯಿತು ಈ ಕಥೆಯಿಂದ? ಓಕೆ, ಕೆಟ್ಟೋದ್ಮೇಲೆ ಅವ್ನು ಬುದ್ಧಿ ಬಂತು ಅಂತ ಹೇಳ್ತಾ ಇದ್ದೀರಾ. ಹಾಂ, ಬೇರೆ ಮನಸ್ಸಾಂತರ ಇದೆ ಅಂದರು. ಓಕೆ, ಒಬ್ರು ಹೇಳಿದ್ರು ಮನಸ್ಸಾಂತರ, ನೀವು ಹೇಳಿದ್ರಿ ಕೆಟ್ಟೋದ್ಮೇಲೆ ಅವ್ನು ಬುದ್ಧಿ ಬಂತು. ಹಾಂ, ಬೇರೆ ಬೇಗನೆ ಹೇಳಿ. ಓಕೆ, ಫರ್ಗಿವ್ನೆಸ್. ಹಾಂ, ಓಕೆ, ಮೇನ್ ಪಾಯಿಂಟ್ ಅದೇ ಫರ್ಗಿವ್ನೆಸ್. ಹಾಂ, ಬೇರೆ 2 ಮಕ್ಕಳಿದ್ದಾರೆ. ಮೊದಲನೇ ಮಗ ಏನು ಮಾಡ್ತಾನೆ, ಲಾಸ್ಟಲ್ಲೇ ಅವನು ಬಂದು ಕೋಪ ಬಿಡ್ತಾನೆ. ಏನಂತ, ನಾನು ನಿಮಗೋಸ್ಕರ ಇಷ್ಟೆಲ್ಲ ಮಾಡಿದ್ದೀನಿ, ನಿಮ್ಮ ಜೊತೆಯಲ್ಲೇ ಇದ್ದಿದ್ದೀನಿ, ಆದರೆ ನೀವೇನು ಮಾಡಿಲ್ಲ, ಒಂದು ದಿವಸ ನನಗೆ ಅಂತ ಏನನ್ನೂ ಮಾಡಿಲ್ಲ. ಓಕೆ, ಹಾಂ, ಕಂಟಿನ್ಯೂ ಹೇಳಿ. ಹಾಂ, ಓಕೆ, ಇಸ್ರೇಲ್ ಜನರ ಕುರಿತಾಗಿ ಇದು ಜೋರಂತ ಇದೆ. ಓಕೆ, ನಾವು ಈ ಒಂದು ಪರ್ಟಿಕ್ಯುಲರ್ ಪ್ಯಾಸೇಜ್ನ ಸರಿಯಾದ ರೀತಿಯಲ್ಲಿ ಎಷ್ಟೋ ಸತಿ ಅರ್ಥ ಮಾಡ್ಕೊಂಡಿಲ್ಲ. ಬರೀ ಫೇಸ್ ವ್ಯಾಲ್ಯೂ ಅಂತಾರೆ. ಫೇಸ್ ವ್ಯಾಲ್ಯೂ ಅಂದರೆ ಓದುವಾಗ ನಮಗೇನು ಅರ್ಥ ಆಗುತ್ತೋ ಅದನ್ನು ಮಾತ್ರ ಅರ್ಥ ಮಾಡ್ಕೊಂಡಿದ್ದೀವಿ. ಇದ್ರ ಹಿಂದೆಗಡೆ ಇರುವಂಥ ಅರ್ಥ ನಮಗೆ ನಿಜವಾಗ್ಲೂ ಯಾವಾಗ ಅರ್ಥ ಆಗುತ್ತೆ ಅಂದರೆ, ಅವರ ಕಲ್ಚರ್, ನಾನು ಯಾವಾಗಲೂ ಹೇಳ್ತೀನಿ, ಅವರವರ ಭಾಷೆಗೆ ಅವರವರ ಟೈಮಲ್ಲಿ ಇದ್ದಂಥ ಅರ್ಥ ಬೇರೆ, ನಮ್ಮ ಸಮಯದಲ್ಲಿ ನಮಗಿರುವಂಥ ಅರ್ಥನೇ ಬೇರೆ. ಓಕೆ, ಈ ಜಾಗದಲ್ಲಿ ನಾವು ಇವಾಗ ನೋಡಿ, ಇವಾಗ ಓದೋಣ. 11, 12 ಓದಿ. 11 and 12. ಲೂಕ 15ನೇ ಅಧ್ಯಾಯ ವಚನ 11 ಮತ್ತು 12. ಇನ್ನು ಅವರು ಹೇಳಿದ್ದು ಏನೆಂದರೆ, ಒಬ್ಬನೊಬ್ಬ ಮನುಷ್ಯನಿಗೆ 2 ಮಕ್ಕಳು ಇದ್ದರು. ಅವರಲ್ಲಿ ಕಿರಿಯವನು ತಂದೆಗೆ, ಅಪ್ಪ, ಆಸ್ತಿಯಲ್ಲಿ ನನಗೆ ಬರತಕ್ಕ ಪಾಲನ್ನು ಕೊಡು ಎಂದು ಕೇಳಿಕೊಳ್ಳಲು ತಂದೆಯ ಬದುಕನ್ನು ಅವರಿಗೆ ಹಂಚಿಕೊಟ್ಟನು. ಆಮೇನ್. ಡ್ಯೂಟ್ರಾನಮಿಗೆ ಏನು ಹೇಳ್ತೀರಾ? ಧರ್ಮೋಪದೇಶ ಕಾಂಡ 21ನೇ ಅಧ್ಯಾಯದ ಪ್ರಕಾರ ಮನೇಲಿ ಹೋಗಿ ಓದ್ಕೊಳ್ಳಿ. ಧರ್ಮೋಪದೇಶ ಕಾಂಡ 21ನೇ ಅಧ್ಯಾಯದ ಪ್ರಕಾರ ಒಂದು ಮಗನಿಗೆ, ದೊಡ್ಡ ಮಗನಿಗೂ ಚಿಕ್ಕ ಮಗನಿಗೂ ಯಾವಾಗ ಏನಾಗ್ತದೆ ಅಂದರೆ, ಫಸ್ಟ್ ಸನ್ನಿಗೆ ಯಾವಾಗಲೂ ಡಬಲ್ ಶೇರ್. ಒಂದು ಆಸ್ತಿ ಇದೆ, ಒಂದೆಷ್ಟು ಒಂದು 90 ರೂಪೀಸ್ ಇದೆ ಅಂತ ಇಟ್ಕೊಳ್ಳಿ. 90 ರೂಪೀಸ್ ಇದೆ ಅಂದರೆ 45 ಅಂತ ಏನು ಮಾಡಲ್ಲ, ಅವರು ಶೇರ್ ಮಾಡ್ಕೊಳ್ಳಿ. 2 ಮಕ್ಕಳ ಜೊತೆಯಲ್ಲಿ 45 ಅಂತ ಶೇರ್, ಅರ್ಧಕ್ಕೆ ಅರ್ಧ ಅಂತ ಆಗಲ್ಲ. 2ರಷ್ಟು ಭಾಗ ಯಾರಿಗೋಗುತ್ತೆ ಹೋಗುತ್ತಂದರೆ, ಮೊದಲನೇ 60% ಯಾರಿಗೋಗುತ್ತೆ, 60 ಯಾರಿಗೋಗುತ್ತೆ, ಮೊದಲನೇ ಮಗನಿಗೂ. 30 ಮಾತ್ರ ಯಾರಿಗೋಗುತ್ತೆ, ಚಿಕ್ಕ ಮಗನಿಗೋಗುತ್ತೆ. ಸೊ ಮೊದಲನೇ ಮಗನಿಗೆ ಡಬಲ್ ಪ್ರಾಪರ್ಟಿ ಹೋಗಿ ಸೇರುತ್ತೆ. ಹಲ್ಲೆಲೂಯಾ. ಓಕೆ, ಯಾವಾಗ ಈ ಒಂದು ಡಿವಿಷನ್ ಆಗುತ್ತೆ, ಯಾವಾಗ ಈ ಒಂದು ವಿಷಯವನ್ನು ಮಾಡಬೇಕಂದ್ರೆ, ಆ ಅಪ್ಪ ತೀರ್ಕೊಂಡ ಮೇಲೆ ಏನು ಮಾಡಬೇಕಾದ ವಿಷಯ. ಆದರೆ ಚಿಕ್ಕ ಹುಡುಗ
ಆ ಅಪ್ಪ ಜೀವಂತವಾಗಿ ಇರುವಾಗಲೂ ಏನು ಮಾಡ್ತಾ ಇದ್ದಾನೆ, ಆಸ್ತಿ ಏನು ನನಗೆ ನನ್ನ ಪಾಲನ್ನು ಕೊಡು, ನಾನು ಹೋಗ್ತೀನಿ. ಅಲ್ಲೆಲೂಯಾ. ಅದಕ್ಕೆ ಅರ್ಥ ಏನಂದರೆ, ಎಲ್ಲರ ಮುಂದೆ ಪಬ್ಲಿಕ್ಕಾಗಿ ಹೇಳೋದು, ಇನ್ಮೇಲೆ ನಾನು ಯಾರೋ ಮಗನಾದ ನಾನು ನಿನಗೆ, ಅಥವಾ ತಂದೆ ನೀನು ನನಗೆ ಸತ್ತೋಗಿದ್ಯಾ ಅಂತ ಹೇಳುವಂಥಕ್ಕೆ ಅರ್ಥ. ಅಲ್ಲೆಲೂಯಾ. ಡೈರೆಕ್ಟಾಗಿ ಏನು ಹೇಳ್ತಾ ಇದ್ರು ಅಂದರೆ, ತಂದೆಯ ನೀನು ನನಗೆ ಇನ್ಮೇಲೆ ಅಷ್ಟೇ ನೀನು ಸತ್ತಿದ ಪಾಲು ನನಗೆ ಅನ್ನೋಂಥ ರೀತಿಯಲ್ಲಿ ಆ ಒಂದು ವಿಷಯ. ಆ ತಂದೆನೂ ಏನು ನೋಡಿ, ಒಂದು ಮಾತನ್ನು ಮಾತನಾಡದೆ ಏನು ಮಾಡ್ತಾರೆ ಅಂದರೆ ಆ ಆಸ್ತಿನ ಸೇಲ್ ಮಾಡಿ ಕೊಟ್ಬಿಡ್ತಾರೆ. ಇದು ಡೈರೆಕ್ಟಾಗಿ ಎಲ್ಲಿಗೆ ಮ್ಯಾಚ್ ಆಗುತ್ತೆ ಅಂದರೆ, ಯಾವ ಒಂದು ವಿಷಯವನ್ನು ಎಕ್ಸಾಂಪಲಾಗಿ ಇಟ್ಕೊಂಡು ಯೇಸು ಕ್ರಿಸ್ತು ಕೊಡ್ತಾ ಇದ್ದಾರೆ ಅಂದರೆ, ಆದಾಮನು ಅವಳನ್ನು. ಆದಾಮ ಅವಳನ್ನು ನೋಡಿ ದೇವರು ಏನು ಹೇಳ್ತಾರೆ, ಈ ಒಂದು ಹಣ್ಣನ್ನು ಈ ಒಂದು ಫಲವನ್ನು, ಈ ಒಂದು ಮರದ ಫಲವನ್ನು ತಗೊಳ್ಳಬೇಡಿ ಅಂತ ಹೇಳ್ತಾರೆ. ಅವರಿಬ್ಬರು ಏನು ಮಾಡ್ತಾರೆ, ಆ ಫಲ ಬೇಕು ಅಂತೇಳಿ ತಮ್ಮ ದೇವ್ರ ಜೊತೆ ಇರುವಂಥ ಸಂಬಂಧವನ್ನು ಕಳೆದುಕೊಳ್ತಾರೆ. ಓಕೆ, ಇದು ನಿಮ್ಗೆ ಅರ್ಥ ಆಗುತ್ತೆ. ನೆಕ್ಸ್ಟು ಇವನೇನು ಮಾಡ್ತಾನೆ, ಕೆಲವು ದಿವಸಗಳಾದ ಮೇಲೆ ಇವನು ಏನು ಮಾಡ್ತಾನೆ, ಇವನು ಪ್ರಾಪರ್ಟಿ ಎಲ್ಲ ಸೇಲ್ ಮಾಡಿದ್ಮೇಲೆ ಮನೆ ಬಿಟ್ಟು ಏನು ಮಾಡ್ತಾನೆ, ದೂರ ಹೋಗ್ತಾನೆ. ಏದೇಮ್ ಆ ತೋಟವನ್ನು ಬಿಟ್ಟು ದೇವ್ರು ಈ ಜನರನ್ನು ಏನು ಮಾಡ್ತಾನೆ, ದೂರ ಕಳಿಸ್ಬಿಡ್ತಾರೆ. ಓಕೆ, ನೆಕ್ಸ್ಟು ಈ ಒಂದು ವಿಷಯ ನಡೆಯುವಾಗ ಕಂಟಿನ್ಯೂ ಮಾಡಿ 13, 14, 15 ಬೇಗನೆ ಓದಿ. ತಂದೆಯು ಬದುಕನ್ನು ಅವರಿಗೆ ಮಾರಿಕೊಟ್ಟನು, ಹಂಚಿಕೊಟ್ಟನು. ಸ್ವಲ್ಪ ದಿವಸದ ಮೇಲೆ ಆ ಕಿರಿಮಗನು ಎಲ್ಲ ಕೂಡಿಸಿಕೊಂಡು ದೂರ ದೇಶಕ್ಕೆ ಹೊರಟು ಹೋಗಿ ಅಲ್ಲಿ ಪಟ್ಟಿಂಗನಾಗಿ ಬದುಕಿ ತನ್ನ ಆಸ್ತಿಯನ್ನು ಸೂರೆ ಮಾಡಿಬಿಟ್ಟನು. ಹೀಗೆ ಅವನು ಎಲ್ಲ ಹಾಳು ಮಾಡಿಕೊಂಡು ಮೇಲೆ ಆ ದೇಶದಲ್ಲೆಲ್ಲ ಘೋರವಾದ ಬರ ಬಂದು ಏನು ಗತಿಯಿಲ್ಲದವನಾದನು. ಆಮೇಲೆ ನೆಕ್ಸ್ಟ್ ಏನಂದರೆ, ಅವ್ರ ಊರಲ್ಲಿ ಇದ್ದಂಥ ಒಂದು ವಿಷಯ ಅಥವಾ ಅವರ ಕಾಲದಲ್ಲಿ ಇದ್ದಂಥ ಇನ್ನೊಂದು ವಿಷಯ ಏನಂದರೆ, ಬರೀ ತಂದೆಗೆ ಮಾತ್ರ ಅವನು ಅವಮಾನ ಮಾಡ್ತಾ ಇಲ್ಲ, ಅಲ್ಲಿದ್ದಂಥ ಜನರಿಗೂ ಸಹ ದ್ರೋಹ ಮಾಡ್ತಾ ಇದ್ದಾನೆ. ಯಾರಂದರೆ, ಆ ಕಾಲದಲ್ಲಿ ಏನಿತ್ತಂದರೆ, ನಿನ್ನ ನೆಲವನ್ನು ನೀನೆಲ್ಲವನ್ನು ಸೇಲ್ ಮಾಡಿ ಬೇರೆ ಜಾಗದಲ್ಲಿ ಹೋಗಿ ನೀನು ಅಲ್ಲಿ ಹೋಗಿ ಆ ಹಣಕಾಸನ್ನು ಸ್ಪೆಂಡ್ ಮಾಡಿ ಖರ್ಚು ಮಾಡ್ತಾ ಇದೆ ಅಂದರೆ ಭೂಮಿ ದ್ರೋಹ ಅಂತ ಹೇಳ್ತಾಯಿದ್ರು ಅವ್ರಿಗದು. ನನ್ನ ಭೂಮಿನ ಏನು ಮಾಡಿದೆ, ಯಾರಿಗೋ ಸೇಲ್ ಮಾಡಿ ನನ್ನ ಕಾಸೆಲ್ಲ ಎತ್ಕೊಂಡೋಗಿ ಏನು ಮಾಡ್ತಾ ಇದೆಯಾ, ಬೇರೆ ದೇಶದಲ್ಲಿ ಯಾರಿಗೋ ನೀನು ಏನು ಮಾಡಿ ಖರ್ಚು ಮಾಡ್ತಾ ಇದೆಯಾ. ಸೊ ಅವ್ರಿಗೆ ಎರಡು ರೀತಿಯ ಜನರಿಗೆ ವಿರೋಧವಾಗಿ ಅವ್ನು ತಪ್ಪು ಮಾಡ್ತಾ ಇದ್ದಾನೆ, ಅವ್ರ ತಂದೆಗೆ ವಿರೋಧವಾಗಿ ಏನು ಮಾಡ್ತಾನೆ, ಈ ಒಂದು ಮನುಷ್ಯ ತಪ್ಪು ಮಾಡ್ತಾ ಇದ್ದಾನೆ. ಓಕೆ, ನೆಕ್ಸ್ಟು ಕಂಟಿನ್ಯೂ ಮಾಡಿ ಇವಾಗ 16, 15. ಹಾಂ, ತನ್ನ ಹೊಲಗಳಿಗೆ ಕಳಿಸಿದನು. ಹೀಗಿರಲಾಗಿ ಅವನು ಹಂದಿ ತಿನ್ನುತ್ತಿದ್ದ ಕಾಯಿಗಳನ್ನಾದರೂ ತಿಂದು ಹಸಿದವನ್ನು ತೀರಿಸಿಕೊಳ್ಳಬೇಕೆಂದು ಆಶೆಪಟ್ಟನು. ಆದರೂ ಯಾರು ಅವನಿಗೆ ಕೊಡಲಿಲ್ಲ. ಆಗ ಅವನಿಗೆ ಬುದ್ಧಿ ಬಂದು ಅವನು ತನ್ನ ತಂದೆಯ ಬಳಿ ಎಷ್ಟೋ ಮಂದಿ ಕೂಲಿಯಾಳುಗಳಿಗೆ ಬೇಕಾದಷ್ಟು ಆಹಾರವದೆ, ನಾನಾದರೂ ಇಲ್ಲಿ ಹಸಿವಿನಿಂದ ಸಾಯುತ್ತೇನೆ. ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ. ಆಮೇಲೆ ಓಕೆ ಇರಿ, ಎಲ್ಲರೂ ಹೇಳಿದ್ರಿ ಇವಾಗ ಅವನಿಗೆ ಮನಸ್ಸಾಂತರ ಆಯಿತು. ನೆಕ್ಸ್ಟ್ ಏನು ಹೇಳಿದ್ರೆ, ಅವನಿಗೆ ಬುದ್ಧಿ ಬಂತು. ಆ್ಯಕ್ಚುಲಿ ಈ ಪದವನ್ನು ನೀವು ಓದೋಕ್ಕೋ, ಈ ಒಂದು ಪ್ಯಾಸೇಜ್ನ ನೀವು ನಿಜವಾಗ್ಲೂ ಅರ್ಥ ಮಾಡ್ಕೊಳಕ್ಕೆ ಹೋಗಿದ್ರೆ ಅವನಿಗೆ ಬುದ್ಧಿ ಬಂದಿಲ್ಲ, ಅವನಿಗಿನ್ನೂ ಜ್ಞಾನ ಅನ್ನೋದು ಬಂದಿಲ್ಲ. ಅವನು ಏನಂತ ಫೀಲ್ ಮಾಡ್ತಾನೆ ಅಂದರೆ, ಸರಿ ಇವಾಗ ಹಂದಿಯ ಒಂದು ಫುಡ್ಡನ್ನು ನಾನೇನು ಮಾಡಬೇಕು, ಇವಾಗ ಅದನ್ನು ತಿನ್ನುವಂಥ ಸಿಚುವೇಶನ್ ಬಂತು, ನಾನೇನು ಮಾಡ್ತೀನಿ ಅಂದರೆ ಹಿಂತಿರುಗಿ ಎಲ್ಲಿಗೆ ಹೋಗ್ತೀನಿ, ನನ್ನ ತಂದೆ ಹತ್ರ ಹೋಗ್ತೀನಿ. ಮಗನಾಗಿ ಅವ್ರು ಸ್ವೀಕರಿಸ್ಕೊಳ್ಳಲ್ಲ, ಆದರೆ ಏನು ಮಾಡ್ತೀನಿ ಅಂದರೆ ನಾನು ಕೂಲಿಗಾರನಾಗಿ ಸೇರ್ತೀನಿ. ಇದಕ್ಕೂ ಇನ್ನೊಂದು ಅರ್ಥ ಇದೆ. ಓಕೆ, ಫಸ್ಟ್ ಏನಾಗ್ತಾ ಇದೆ ಅಂದರೆ, ಈ ಒಂದು ಹಂದಿಯ ಫುಡ್ ಅಷ್ಟು ತಿನ್ನಬೇಕು, ಯಾಕಂದರೆ ನಮ್ಮೆಲ್ಲರಿಗೂ ಗೊತ್ತು ಅವರೂರಲ್ಲಿ ಹಂದಿ ಅನ್ನೋದನ್ನ ಏನಾಗಿ ನೋಡ್ತಾರೆ, ಅಶುದ್ಧವಾದ ಒಂದು ಪ್ರಾಣಿ, ಹಂದಿನೇ ತಿನ್ನಬಾರ್ದು ಅನ್ನುವಂಥ ಸ್ಥಳದಲ್ಲಿ ಇದ್ದರು. ಆದರೆ ಇವನೇನು ಮಾಡ್ತಾನೆ, ಹಂದಿ ತಿನ್ನುವಂಥ ವಿಷಯವನ್ನು ತಿನ್ನೋಕ್ಕೆ ಪ್ರಾರಂಭಿಸ್ತಾನೆ. ಆದರೆ ಅವನೊಂದು ವೇಳೆ ಈ ಕಾಲದಲ್ಲಿ ಹೋಗಿ ತಂದೆ ಹತ್ರ ಕ್ಷಮೆ ಕೇಳಬೇಕು ಅಥವಾ ಆ ಜಾಗದಲ್ಲಿ ಹೋಗ್ಬೇಕಂದ್ರೆ, ವಿಲೇಜರ್ಸ್ ಯಾರಂದರೆ ಅವರು ಆ ಒಂದು ಊರಲ್ಲಿ ಇದ್ದಂಥ ಜನರು ಏನು ಮಾಡ್ತಾಯಿದ್ದಾರೆ ಅಂದರೆ, ಪಾಟ್ ಇದೆಯಲ್ಲ, ಕ್ಲೇ ಪಾಟ್ಗೆ ಏನು ಹೇಳ್ತೀರಾ, ಮಣ್ಣಿನ ಜೇಡಿ ಮಣ್ಣಲ್ಲಿ ಮಾಡಿರುವಂಥ ಒಂದು ಇದು, ಆ ಜಾರ್ನ ಎಲ್ಲರೂ ಏನು ಮಾಡ್ತಾಯಿದ್ರು ಅಂದರೆ, ಅವ್ನು ಬರ್ತಾ ಇರಬೇಕಾದ್ರೇ ಬಂದ್ರೇ ಏನು ಮಾಡಬೇಕಂದ್ರೆ ಎತ್ಕೊಂಬಂದು ಅವ್ನ ಮುಂದೆ ಮುರಿದಾಕ್ತಾರೆ. ಏನಕ್ಕೋಸ್ಕರ ಈ ವಿಷಯವನ್ನು ಅಲ್ಲಿ ಊರ ಜನರೆಲ್ಲ ಮಾಡ್ತಾಯಿದ್ರು ಅಂದರೆ ಜನರಲಾಗಿ ಮಾಡ್ತಾಯಿದ್ರು, ಇವನಿಗೆ ಮಾಡಿಲ್ಲ, ಜನರಲಾಗಿ ಮಾಡ್ತಾಯಿದ್ರು. ಏನಕ್ಕೋಸ್ಕರ ಅಂದರೆ, ನೀನೇನು ಮಾಡಿದೆ, ನಮ್ಮ ಊರಿನ ಕಾಸೆಲ್ಲ ಸೇಲ್ ಮಾಡಿ ಏನು ಮಾಡಿದೆ, ನನ್ನ ಲ್ಯಾಂಡ್ ನೆಲವನ್ನೆಲ್ಲ ಸೇಲ್ ಮಾಡಿ ಯಾರಿಗೋ ಎತ್ಕೊಂಡೋಗಿ ಕೊಟ್ಬಿಟ್ಟೆ. ಅದಕ್ಕೆ ಅರ್ಥ ಏನಂದರೆ, ನನ್ನ ವೆಲ್ತ್ ಅಂದರೆ ನಮ್ಮ ಊರಿನ ಒಂದು ಭಾಗ್ಯವನ್ನು ಎತ್ಕೊಂಡೋಗಿ ಯಾರಿಗೋ ಏನೋ ಮಾಡಿಬಿಟ್ಟೆ. ಓಕೆ,
ಸೊ ಇವ್ರೇನು ಮಾಡ್ತಾರೆ ಅಂದರೆ ಆ ಒಂದು ಜೇಡಿ ಮಣ್ಣಿನ ಒಂದು ಪಾಟ್ನ ಅಲ್ಲಿ ಬಂದು ಒಡೆದಾಕಿದ್ರೆ ಅದಕ್ಕೆ ಅರ್ಥ ಏನಂದರೆ ನೀನು ನನ್ನ ಜನರಲ್ಲಿ ಒಬ್ಬನು ಇನ್ನು ಮೇಲೆ ಇಲ್ಲ. ಯಾಕಂದರೆ ನಾವು ಹೇಳೋದಲ್ಲ, ಭೂಮಿ ದ್ರೋಹ ಮಾಡಿದ್ದಾನೋ ಆ ಜಾಗದಲ್ಲಿ. ಅಲ್ಲೆಲೂಯ. ಸೊ ಇವ್ನು ಹಿಂತಿರುಗಿ ಹೋಗಿ ಕ್ಷಮೆ ಕೇಳ್ತೀನಂತ ಅವ್ರ ಅಪ್ಪ ಹತ್ರ ಹೋಗಿ ನಿಂತ್ಕೊಂಡಿದ್ರೆ ಏನು ಮಾಡ್ತಾರೆ ಅಂದರೆ ಈ ಜನರೆಲ್ಲರೂ ಬಂದು ಆ ಪಾಟ್ನ ಹೊಡೆದಾಕಿ ಇವನನ್ನು ನಮ್ಮ ಜನರಲ್ಲಿ ನೀನೊಬ್ಬನು ಅಲ್ಲ, ಕಟ್ ಮಾಡಿ ಬಿಟ್ಬಿಡೋ ಥರ. ಸೊ ಇವನು ಈ ಭಯನೂ ಇದ್ದಿದ್ದ ಕಾರಣದಿಂದಾನೆ ಅವನೇನು ಮಾಡ್ತಾ ಇದ್ದಾನೆ ಆ ಜಾಗದಲ್ಲಿ, ನನ್ನ ತಂದೆ ಹತ್ರ ಹೋಗಿ ನಾನೇನು ಮಾಡ್ತೀನಿ, ಕೆಲಸಗಾರನಾಗಾದರೂ ಸೇರ್ಕೊಳ್ತೇನೆ, ಅಟ್ಲೀಸ್ಟ್ ಊಟ ಆದರೂ ಸಿಗತ್ತೆ. ಅವನು ಹಿಂತಿರುಗಿ ಹೋಗ್ತಾ ಇರೋದಕ್ಕೆ ಅರ್ಥ ಏನಂದರೆ ಒಂದು ಅಗ್ರಿಮೆಂಟ್ ಹಾಕ್ಕೊಳ್ತಾ ಇದ್ದಾನೆ ಅವನು. ಯಾವ ಒಪ್ಪಂದ ಅಂದರೆ, ನಾನು ಇವಾಗ ಏನೆಲ್ಲ, ಯಾಕಂದರೆ ಈ ಜನರು ನನ್ನನ್ನು ಸ್ವೀಕರಿಸ್ಕೊಬೇಕು, ತಂದೆನೂ ಅವ್ರ ಮನೆಯಲ್ಲಿ ನನ್ನನ್ನು ಸ್ವೀಕರಿಸ್ಕೊಬೇಕು. ಎರಡು ವಿಷಯ ನಡಿಬೇಕಂದ್ರೆ ಇವನೇನು ಮಾಡಬೇಕಂದ್ರೆ, ಇವನೇನೆಲ್ಲ ಸಂಪಾದನೆ ಮಾಡಿ, ಏನೆಲ್ಲ ಅವನು ಕಳೆದುಕೊಂಡು, ಏನೆಲ್ಲ ಅವನು ಲಾಸ್ ಆಯಿತೋ ಅದೆಲ್ಲವನು ಅವನು ವಾಪಸ್ ಸಂಪಾದನೆ ಮಾಡಬೇಕು. ಅವನು ಆ ಅಗ್ರಿಮೆಂಟ್ ಹಾಕೊಳ್ಳೋದಕ್ಕೆ ಅವನ ತಂದೆ ಹತ್ರ ಹೋಗ್ತಾ ಇದ್ದಾನೆ. ಅಟ್ಲೀಸ್ಟ್ ನಿಮ್ಮ ಹತ್ರ ಕೆಲಸ ಮಾಡಿ ಅವ್ನ ಶೇರ್ ತೊಗೊಂಡು ಹೋದ್ನಲ್ಲ ಅದೆಲ್ಲವನ್ನು ಮತ್ತೆ ಪಡ್ಕೊಳ್ಳೋದಕ್ಕಂದರೆ ಸಂಪಾದಿಸ್ಕೊಳ್ಳೋದಕ್ಕೋಸ್ಕರ ಅವ್ರ ತಂದೆ ಹತ್ರ ಹೋಗ್ತಾ ಇದ್ದಾನೆ. ಅವರ ಊರಲ್ಲಿ ಇದ್ದಂಥ ಅಗ್ರಿಮೆಂಟ್ ಇದೆ. ಇವನು ಒಂದು ವೇಳೆ ತಂದೆ ಹತ್ರ ಹೋಗಿ ಕೆಲಸಗಾರನಾಗಿ ಸೇರ್ಕೊಳ್ತಾ ಇರೋದು ಬರೀ ಊಟಕ್ಕೋಸ್ಕರ ಅಲ್ಲ, ನಾನು ತಿರುಗಿ ಸಂಪಾದನೆ ಮಾಡ್ಕೊಳ್ಳೋಣ. ಇವಾಗ ಯೋಚನೆ ಮಾಡಿ ನೋಡಿ, ಯೇಸು ಕ್ರಿಸ್ತು ಈ ಒಂದು ಪ್ಯಾರಬಲ್ನ ಅಥವಾ ಈ ಒಂದು ಏನು ಹೇಳ್ತಾರೆ ಸಾಮ್ಯವನ್ನು ಹೇಳ್ತಾ ಇರಬೇಕಾದ್ರೆ, ಒಂದು ಕಥೆಯನ್ನು ಹೇಳ್ಬೇಕಾದ್ರೆ ಅದ್ರ ಹಿಂದೆ ಇರುವಂಥ ಅರ್ಥ ಬೇರೆ ಅರ್ಥ. ಅಲ್ಲೆಲೂಯ. ಇವನು ಮನಸ್ಸಾಂತರಪಟ್ಟು ಹಂಬಲಾಗಿ ಇವನು ಬಂದಿಲ್ಲ ಆ ಜಾಗದಲ್ಲಿ. ಅವನೇನು ಮಾಡ್ತಾ ಇದ್ದಾನೆ, ನಾನು ಈ ಜನರ ಜೊತೆ ಅಟ್ಲೀಸ್ಟ್ ಸೇರಿಕೊಂಡ್ರೆ, ಅಟ್ಲೀಸ್ಟ್ ಈ ತಂದೆ ಹತ್ರ ಇದ್ದರೆ ಊಟ ಸಿಗುತ್ತೆ, ಹೌದು, ಅಟ್ಲೀಸ್ಟ್ ನಾನು ಹಂಗೆ ಸಂಪಾದನೆಯನ್ನು ಮಾಡ್ಕೊಬೋದು. ಯಾಕಂದರೆ ತಿರುಗಿ ಜನರು ಅವನ್ನ ಸೇರಿಸ್ಕೊಳ್ಳಲ್ಲ. ತಂದೆಯಾಗಿ ಇವನು ತಂದೆ ಮಗನಂತ ಸೇರಿಸ್ಕೊಳ್ಳೋದು ಸಾಧ್ಯವಿಲ್ಲ. ಯಾಕಂದರೆ ಅವನು ನೀನು ಜೀವಂತವಾಗಿರುವಾಗಲೇ ನಮ್ಮ ಅಪ್ಪ ಸೆತ್ತೋಗಿದ್ದಾರೆ ಅಂತ ತೊಗೊಂಬಂದಂಥ ಒಂದು ಮನುಷ್ಯ. ಎರಡು, ಭೂಮಿಯಲ್ಲಿ ಇದ್ದಂಥ ಹಣಕಾಸೆಲ್ಲ ಬೇರೆ ಯಾರಿಗೋ ಅನ್ಯ ಜನರಿಗೆ ಹೋಗಿ ಕೊಟ್ಬಿಟ್ಟು ಬಂದಿದ್ದಾನೆ. ಓಕೆ. ಆದರೆ ಈ ಜಾಗದಲ್ಲಿ ನಡೆಯುವಂಥ ಇನ್ನೊಂದು ವಿಷಯ ಇದೆ ನೋಡಿ, 18-19 ಹೋದೆ, 19, 20, 21 ಹಂಗೆ. ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಅವರಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ. ಇನ್ನು ನಾನು ನಿನ್ನ ಮಗನು ಎನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ. ನನ್ನನ್ನು ನಿನ್ನ ಕೂಲಿ ಆಳುಗಳಲ್ಲಿ ಒಬ್ಬನಂತೆ ಮಾಡು ಎಂದು ಹೇಳುವೆನು ಅಂದುಕೊಂಡು ಎದ್ದು ತನ್ನ ತಂದೆಯ ಕಡೆಗೆ ಬಂದನು. ಅವನು ಇನ್ನೂ ದೂರದಲ್ಲಿರುವಾಗ ಅವನ ತಂದೆಯು ಅವನನ್ನು ಕಂಡು ಕನಿಕರಪಟ್ಟು ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಅವನಿಗೆ ಬಹಳವಾಗಿ ಮುದ್ದು ಇಟ್ಟನು. ಆದರೂ ಮಗನು ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ. ಇನ್ನು ನಾನು ನಿನ್ನ ಮಗನು ಎನಿಸಿಕೊಳ್ಳುವುದಕ್ಕೆ ನೋಡಿ ಯೋಗ್ಯನಲ್ಲ. ಒಂದು, ಅಟ್ಲೀಸ್ಟ್ ಅವನಿಗೆ ಗೊತ್ತಾಗ್ತಾ ಇದೆ ಅವ್ನು ಮಾಡಿರೋಂಥ ವಿಷಯ ಏನು. ಅವನ ತಪ್ಪ ಅರಿವಾಗಿ ಅವ್ನು ಕ್ಷಮೆ ಕೇಳೋಕ್ಕೆ ಹೋಗ್ತಾ ಇಲ್ಲ. ಏನಂತ ಹೇಳ್ತಾನೆ, ಇಷ್ಟೇ ನಾನು ಮಾಡಿರೋಂಥ ತಪ್ಪು, ಇಷ್ಟೇ. ಅಟ್ಲೀಸ್ಟ್ ನಾನು ಏನು ಮಾಡಬೇಕು, ಸಂಪಾದನೆ ಮಾಡಿ ಜನರು ನನ್ನನ್ನು ಏನು ಮಾಡಬೇಕು, ಊರು ಜನರು ನನ್ನನ್ನು ಸ್ವೀಕರಿಸ್ಕೊಬೇಕು. ಅದನ್ನೇ ಅವ್ರ ಅಪ್ಪ ಹತ್ರ ಹೇಳ್ತಾನೆ, ಏನಂತ, ನಾನು ನಿಮಗೂ ಈ ಜನರಿಗೆ ವಿರೋಧವಾಗಿ ದೇವ್ರಿಗೆ ವಿರೋಧವಾಗಿ ನಾನು ಪಾಪ ಮಾಡಿ ತಪ್ಪು ಮಾಡಿದ್ದೀನಿ. ನಿಮ್ಮ ಮಗನಾಗಿ ಅವ್ನು ಕ್ಷಮೆ ಕೇಳ್ತಾ ಇಲ್ಲ ಆ ಜಾಗದಲ್ಲಿ. ನಿಮ್ಮ ಮಗನಾಗೋದಕ್ಕೆ ನನಗೆ ಸಾಧ್ಯ ಇಲ್ಲ, ಯೋಗ್ಯತೆ ಇಲ್ಲ. ಅಟ್ಲೀಸ್ಟ್ ನನಗೇನಾಗಿ ಮಾಡಿ, ಅಟ್ಲೀಸ್ಟ್ ನನಗೆ ಒಂದು ಕೆಲಸ ಕೊಡಿ, ಆವಾಗ ನಾನು ಏನು ಮಾಡ್ತೀನಿ, ಅಟ್ಲೀಸ್ಟ್ ಈ ಸಂಪಾದನೆ ಮಾಡ್ಕೊಂಡು ಈ ಜನರಾದರೂ ನನ್ನನ್ನು ಮರ್ಯಾದೆ ಕೊಟ್ಟು ಸ್ವೀಕರಿಸ್ಕೊಳ್ತಾರೆ. ಅಲ್ಲೆಲೂಯ. ಈ ಜನರಲ್ಲಿ ಒಬ್ಬನಾಗಬೇಕು ಅನ್ನೋದೇ ಆ ಜಾಗದಲ್ಲಿ ಅವನ ಆಸೆ. ಕಂಟಿನ್ಯೂ ಮಾಡಿ. ಆ ಅಪ್ಪ ಏನು ಮಾಡ್ತಾರೆ ಅಂದರೆ, ಓಡಿ ಬಂದು ಇವನನ್ನು ಏನು ಮಾಡ್ತಾರಂತೆ, ಅಪ್ಪಿಕೊಳ್ತಾರೆ. ಈ ಓಡಿ ಬರುವುದಲ್ಲೇ ಒಂದು ವಿಷಯ ಏನಿದೆ ಅಂದರೆ, ಅವ್ರು ಹಾಕ್ಕೊಂಡಿದ್ದಂಥ ಕ್ಲೋತ್ಸ್, ಅವ್ರು ಹಾಕ್ಕೊಂಡಿರುವಂಥ ಬಟ್ಟೆಯನ್ನು ಯೋಚನೆ ಮಾಡಬೇಕು. ಅವ್ರು ಹಾಕ್ಕೊಂಡಿರುವಂಥ ಬಟ್ಟೆ ಯಾವ ರೀತಿ ಅಂದರೆ, ರೋಬ್ ಹಾಕ್ಕೊಂಡಿರ್ತಾರೆ. ರೋಬ್ ಯಾವ ರೀತಿ ಇರುತ್ತೆ ಅಂದರೆ, ಯಾವ ಭಾಷೆಯಲ್ಲಿ ಹೇಳೋದು, ಇದು ಈ ಶೇಕೆಲ್ಲ ಹಾಕ್ಕೊಂಡಿರ್ತಾರಲ್ಲ, ಎಕ್ಸಾಂಪಲ್ಗೆ ಹೇಳ್ಬೇಕಂದ್ರೆ, ಈ ಅರೇಬಿಯನ್ ಪೀಪಲ್ ಹಾಕ್ಕೊಂಡಿರ್ತಾರಲ್ಲ, ಅದೇ ಎಕ್ಸಾಂಪಲ್ಗೆ ಅದೇ. ಸೊ ಅವ್ರ ಮೇಲೆ ಹಾಕ್ಕೊಂಡಿರೋದು ಆ ರೀತಿ ಇರುತ್ತೆ, ಎಲ್ಲವರೆಗೂ ಇರುತ್ತೆ, ಮೇಲಿಂದ ಕೆಳಗಡೆವರೆಗೂ ಆ ರೋಬ್ನ ಹಾಕ್ಕೊಂಡಿರ್ತಾರೆ. ಓಕೆ. ಇವರು ಆ ಕಾಲದಲ್ಲಿ ಅವ್ರ ಪಾದಗಳು, ಅಟ್ಲೀಸ್ಟ್ ಅವರ ಪಾದ ಅಲ್ಲ, ಅವರ ಕಾಲು ತೋರಿಸ್ಬಾರ್ದು. ಕಾಲು ಅಂದರೆ ಏನು ಹೇಳ್ತೀರ ಅಂದರೆ, ಪಾದ ಅಲ್ಲ, ಕಾಲು. ಅವ್ರ ಕಾಲು ಏನಾಗಬಾರ್ದು ಅಂದರೆ ತೋರಿಸ್ಬಾರ್ದು. ಯಾಕಂದರೆ ಅವರು ರಾಯಲ್ಟಿ ಅಂದರೆ ತುಂಬ ಹಣಕಾಸು ಇರುವಂಥವ್ರು, ತುಂಬ ಐಶ್ವರ್ಯವಂಥವ್ರು, ತಮ್ಮ ಕಾಲುಗಳನ್ನು ತೋರಿಸೋದಿಲ್ಲ. ಈ ಅಪ್ಪ ಈ ಮಗನನ್ನು ಹೋಗಿ ಏನು ಮಾಡಬೇಕು, ಇವಾಗ ಬರ್ತಾ ಇರೋ ದೂರದಿಂದ ನೋಡಿನೇ ಇವ್ರು ಏನು ಮಾಡ್ತಾರೆ ಅಂತ ಓಡಿ ಹೋಗಿ
ಅಪ್ಕೊಳ್ತಾರೆ. ಏನು ಮಾಡ್ತಾರೆ? ತಪ್ಕೊಂಡು ಅವ್ರು ಏನು ಮಾಡ್ತಾರೆ ಅಂದರೆ ಮುಖ ಎಲ್ಲ ಏನು ಮಾಡ್ತಾರಂತೆ? ಮುತ್ತಿಡ್ತಾರಂತೆ. ಯಾಕೆ ಮಾಡ್ತಾ ಇದ್ದಾರೆ ಅಂದರೆ 2 ವಿಷಯಗಳಿದೆ. ಫಸ್ಟ್ ಏನಂದರೆ, ಈ ಜನರು, ಈ ಊರ ಜನರು ಅವನನ್ನು ಹಿಂತಿರುಗಿ ಬರುವುದನ್ನು ಒಂದು ವೇಳೆ ಫಸ್ಟು ನೋಡಿಬಿಟ್ರೆ ಪಾಟ್ ಎತ್ಕೊಂಡು ಹೋಗಿ ಏನು ಮಾಡ್ತಾರೆ? ಹೊಡೆದಾಕಿದ್ರೆ ಈ ಜನರಿಂದ ಅವನನ್ನು ಏನು ಮಾಡೋಕ್ಕಾಗಲ್ಲ, ಸೇರಿಸೋದಕ್ಕೆ ಸಾಧ್ಯ ಇಲ್ಲ. ಯಪ್ಪ ಓಡಿ ಹೋಗಿ ಅವನನ್ನು ತಬ್ಕೊಂಡು ಇದೆಲ್ಲ ಮಾಡ್ತಾ ಇರೋದಕ್ಕೆ ಕಾರಣ, ಈ ಜನರು ಹೋಗಿ ಅವನನ್ನು ಸುತ್ತಾಕ್ಬಿಡಬಾರ್ದು. ಅಲ್ಲೆಲೂಯ. ಅವನಿಗೆ ಅವಮಾನ ಆಗಬಾರ್ದು ಅಂತ ತಂದೆ ಏನು ಮಾಡ್ತಾರೆ ಅಂದರೆ, ಅವ್ರ ಬಟ್ಟೆನ ಮೇಲೆತ್ಕೊಂಡು ಓಡ್ತಾ ಇದ್ದಾರೆ. ರೋಬ್ ಆ್ಯಕ್ಚುಲಿ ಏನು ಮಾಡಬಾರ್ದು, ಐಶ್ವರ್ಯವಂತರಾಗಿರಲಿ ಇದಾಗಿರಲಿ ಅವ್ರ ಕಾಲ್ಗಳು ಏನಾಗಬಾರ್ದು, ತೋರಿಸ್ಬಾರ್ದು. ಈ ತಂದೆ ಏನು ಮಾಡ್ತಾ ಇದ್ದಾರೆ ಅಂದರೆ, ಅವನಿಗೆ ಅವಮಾನ ಆಗಬಾರ್ದು ಅಂತ ಇವ್ರು ಏನು ಮಾಡ್ತಾರೆ, ಆ ರೋಬ್ನ ಏನು ಮಾಡ್ತಾರೆ ಅಂದರೆ ಕೈಯಲ್ಲಿ ಹಿಡ್ಕೊಂಡು ಓಡ್ತಾರಂತೆ. ಅವರು ಓಡಿ ಹೋಗಿ ಅವನನ್ನು ಏನು ಮಾಡ್ತಾರೆ? ತಪ್ಕೊಳ್ತಾರೆ. ಅಲ್ಲೆಲೂಯ. ಯೇಸು ಕ್ರಿಸ್ತನು ಸಹ ತನ್ನ ಶಿಷ್ಯರ ಕಾಲ್ಗಳನ್ನು ತೊಳೆಯೋದಕ್ಕೆ ಮೊದಲು ಏನು ಮಾಡ್ತಾರೆ? ಸೊಂಟಕ್ಕೆ ಏನು ಮಾಡ್ತಾರೆ? ಕಟ್ಟಿಕೊಂಡು ಆಮೇಲೆ ಏನು ಮಾಡ್ತಾರೆ ಅಂದರೆ ಮೇಲಂಗೆನ ಬಿಚ್ಚಿಬಿಟ್ಟೆ ಅವ್ರು ಮೊದಲು ಮಾಡ್ತಾರೆ. ಚೆನ್ನಾಗಿ ಯೋಚನೆ ಮಾಡಿದ್ರೆ ಮೇಲಂಗೆನ ಬಿಚ್ಚಿ ಅವರ ಸೊಂಟಕ್ಕೆ ಕಟ್ಟಿಕೊಂಡು ಆಮೇಲೆ ಶಿಷ್ಯರ ಕಾಲ್ಗಳನ್ನು ತೊಳಿತಾರೆ. ಹಲ್ಲೆಲೂಯ. ಸೊ ಈ ಜಾಗದಲ್ಲಿ ಈ ತಂದೆನೂ ಮಾಡ್ತಾ ಇರುವಂಥ ವಿಷಯ ಏನಂದರೆ, ತನ್ನ ಮೇಲಂಗೆನೂ ಮೇಲೆತ್ತಿಟ್ಕೊಂಡು ಓಡ್ತಾ ಇದ್ದಾರೆ ತನ್ನ ಮಗನನ್ನು. ಏನಕ್ಕೆ? ಅವನಿಗೆ ಅವಮಾನ ಆಗಬಾರ್ದು, ನನಗೆ ಅವಮಾನ ಆದರೂ ಪರವಾಗಿಲ್ಲ ಅಂತ. ಹಲ್ಲೆಲೂಯ. ಈ ಜನರು ಅವನನ್ನು ಹಿಡ್ಕೊಬಾರ್ದು ಅಂತ ಅವ್ರು ಏನು ಮಾಡ್ತಾ ಇದ್ದಾರೆ? ಓಡಿ ಹೋಗ್ತಾ ಇದ್ದಾರೆ. ಇದೆಲ್ಲ ವಿಷಯಗಳು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ನಮ್ಮ ರಕ್ಷಣೆಯ ಸಂಬಂಧಪಟ್ಟಿದ್ದು. ಹಲ್ಲೆಲೂಯ. ಈ ಒಂದು ಚಿಕ್ಕ ಹುಡುಗನ ಅಥವಾ ಈ ಎಳೆ ಮಗನಿಗೆ ಏನು ಅರ್ಥ ಆಗ್ತಾ ಇಲ್ಲ ಅಂದರೆ, ನಾನು ಹಿಂತಿರುಗಿ ತಂದೆ ಹತ್ರ ಹೋಗಿ, ನಾನು ದೇವ್ರ ಹತ್ರ ಹೋಗಿ ಇನ್ನೊಂದು ಸತಿ ಆ ಸಂಬಂಧವನ್ನು ಪಡ್ಕೊಬೋದು. ಕ್ಷಮೆ ಅನ್ನೋದು ದೇವ್ರ ಹತ್ರ ಇದೆ ಅಂತ ಅವನಿಗೇನಾಗಿಲ್ಲ, ಅಂದರೆ ತಂದೆ ಹತ್ರ ಇದೆ ಅಂತ ಅವನಿಗೆ ಅರ್ಥ ಆಗಿಲ್ಲ. ಅವನೇನಾಗಿ ಹೋಗ್ತಾನೆ, ಅಟ್ಲೀಸ್ಟ್ ನಾನು ಸಂಪಾದನೆ ಮಾಡಿ ಆದರೂ ತಿರುಗಿ ಹೋಗ್ಬೋದು, ಅಟ್ಲೀಸ್ಟ್ ಈ ಜನರಾದರೂ ನನ್ನನ್ನು ಸ್ವೀಕರಿಸ್ಕೊಳ್ತಾರೆ, ಊಟ ಆದರೂ ನನಗೆ ಸಿಗತ್ತೆ. ಹಲ್ಲೆಲೂಯ. ಅವನ ಪಾಪದ ಅರಿವು ಅವನಿಗಾಯಿತು, ಆದರೆ ಆ ಪಾಪಕ್ಕೆ ಕ್ಷಮೆ ಇದೆ ಅಂತ ಅವನಿಗೆ ತನ್ನನ್ನು ತಗ್ಗಿಸ್ಕೊಳ್ಳೋದು ಏನಕ್ಕೋಸ್ಕರ? ಅಟ್ಲೀಸ್ಟ್ ಈ ಜನರು ನನ್ನನ್ನು ಸ್ವೀಕರಿಸ್ಕೊಬೇಕು ಅಂತ. ಹಲ್ಲೆಲೂಯ. ಓಕೆ. ಈ ಮೊದಲನೇ ಮಗನೂ ಸಹ ನೋಡಿ, ಅವನಲ್ಲಿ ಇದ್ದಂಥ ಪ್ರಾಬ್ಲಮ್ ಬೇರೆ. ಜೊತೆಯಲ್ಲೇ ಇದ್ರೂ ಇರುವಂಥ ರೆಸ್ಟ್ ಏನೇನು ಪ್ರಾಪರ್ಟಿ ಇದೆಯೋ ಏನೆಲ್ಲ ಇದೆಯೋ ಅವನಿಗಿರುವಂಥ ವಿಷಯಗಳೆಲ್ಲವೂ ಅವನದೇ, ಅವನಿಗೆ ನೆಕ್ಸ್ಟ್ ಬರಬೇಕಾಗಿದೆ. ಆದರೆ ಅವನೇನು ಹೇಳ್ತಾನೆ ಅಂದರೆ, ಇಷ್ಟು ವರ್ಷ ನಿಮ್ಮ ಜೊತೇಲಿ ಇದ್ದಿದ್ದೀನಲ್ಲ, ನನಗೊಂದೇ ಒಂದು ಕುರಿಮರಿ ಕೊಟ್ಟರೆ ಅಟ್ಲೀಸ್ಟ್ ನನ್ನ ಫ್ರೆಂಡ್ಸ್ ಜೊತೆ ನಾನು ಇವನು ವಾಪಸ್ ಬಂದಂಥ ದೊಡ್ಡ ಔತಣವನ್ನೇ ಕೊಡ್ತಾ ಇದ್ದೀರಾ. ಹಲ್ಲೆಲೂಯ. ಯೇಸು ಕ್ರಿಸ್ತು ಬರುವಾಗ ಆಗಲಿ, ಯೇಸು ಕ್ರಿಸ್ತು ಬಂದ ಮೇಲೆ ಅನ್ಯ ಜನರನ್ನ ಏನು ಮಾಡ್ತಾ ಇದ್ದಾರೆ? ಒಂದಾಗೊಂದು ಸೇರಿಕೊಳ್ತಾರೆ. ಎಲ್ಲಿದ್ದಂಥ ಮನುಷ್ಯ ಇವನು, ಚೆನ್ನಾಗಿದ್ದಂಥವನು ಹಂದಿಗಳ ಜೊತೆ ವಾಸ ಮಾಡುವಂಥ ಸ್ಥಳಕ್ಕೆ ಹೋಗಿರ್ತಾನೆ. ಹಲ್ಲೆಲೂಯ. ನಾವು ಸಹ ನಮ್ಮ ಪಾಪಗಳ ದೆಸೆಯಿಂದ ಎಲ್ಲಿ ಸೆತ್ತೋಗಿ ನಾವು ಗಲೀಜಾಗಿ ಒಂದು ರೀತಿ ಪಾಪದ ದೆಸೆಯಲ್ಲಿದ್ವಿ ಅಂತ ಹೇಳಿದ್ವಿ, ವಾಕ್ಯದಲ್ಲಿದೆ. ನಾವೆಲ್ಲರೂ ಸೆತ್ತೋಗಿದ್ವಿ ಆತ್ಮದಲ್ಲಿ ಅಂತ. ಇವಾಗ ಸೆತ್ತೋಗಿರುವಂಥ ಬಾಡಿ ಏನಾಗುತ್ತೆ? ಸ್ವಲ್ಪ ದಿವಸದಲ್ಲೇ, ಸ್ವಲ್ಪ ಹೊತ್ತಿನಲ್ಲೇ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ದಿವಸಗಳಲ್ಲಿ ಏನೂ ಇರಲ್ಲ. ನಾವು ಎಷ್ಟೋ ಜನರು ಹುಟ್ಟಿದಾಗಿಂದಾನೇ ನಮ್ಮ ಆತ್ಮ ಏನಾಗಿದೆ? ಸೆತ್ತೋಗಿದೆ. ಹಲ್ಲೆಲೂಯ. ಅಂಥ ಒಂದು ಆತ್ಮವನ್ನು ಎಫೆಷನ್ಸ್ನ ಓದ್ತೀವಲ್ಲ, ಯಾವಾಗಲೂ ಓದ್ತೀವಿ. ಎಫೆಷನ್ಸ್ 2ನೇ ಅಧ್ಯಾಯ ಏನಂತ? ನಮ್ಮ ಆತ್ಮವನ್ನು ಯೇಸು ಕ್ರಿಸ್ತುವಿನ ಮೂಲಕ ನಮ್ಮನ್ನು ಏನು ಮಾಡಿದ್ರಂತೆ? ಪುನರ್ಜೀವನ ಕೊಟ್ಟರು. ಹಲ್ಲೆಲೂಯ. ಇವಾಗ ನಾವು ದೇವರ ಮಕ್ಕಳಾಗಿದ್ದೇವೆ, ಆದರೆ ಬರುವಂಥ ಕಾಲದಲ್ಲಿ ನಾವು ಏನಾಗಿರ್ತೀವೋ ನಮಗೆ ಗೊತ್ತಿಲ್ಲ ಅಂತ ಯೋಹಾನ ಬರೀತಾರೆ. ಪೌಲ್ ಏನಂತ ಬರೀತಾರೆ? ನಾವು ಯೇಸು ಕ್ರಿಸ್ತುವಿನ ಜೊತೆ ಸೇರಿಕೊಂಡು ಲೋಕವನ್ನೆಲ್ಲ ಏನು ಮಾಡ್ತೀವಂತೆ? ಆಳ್ವಿಕೆ ಮಾಡ್ತೀವಂತೆ. ಹಲ್ಲೆಲೂಯ. ಈ ಒಂದು ಚೇಂಜ್, ಈ ಒಂದು ಏನು ಹೇಳ್ತಾರೆ, ಈ ಒಂದು ಬದಲಾವಣೆ ಯಾವಾಗ ಎಲ್ಲಿ ಶುರುವಾಗುತ್ತೆ ಅಂದರೆ, ಯೇಸು ಕ್ರಿಸ್ತು ಹಿಂತಿರುಗಿ ಬರುವಾಗ ಅವರನ್ನು ನಾವು ನೋಡುವಾಗ ಬದಲಾವಣೆ ಆಗುತ್ತೆ. ಹಲ್ಲೆಲೂಯ. ಆದರೆ ಈ ಜಾಗದಲ್ಲಿ ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಇಬ್ಬರು ಅಣ್ಣನ ತಮ್ಮಂದಿರ ಕುರಿತಾಗಿ ಮಾತ್ರ ಅಲ್ಲ, ಆ ಅಪ್ಪ ಕುರಿತಾಗಿ. ಇಲ್ಲಿ ನೋಡಿ 25ನೇ ವಾಕ್ಯ ಓದಿ. ಆದರೆ ಅವನು ಹಿರಿಯ ಮಗನು ಹೊಲದಲ್ಲಿ ಇದ್ದನು. ಅವನು ಮನೆಯ ಹತ್ತಿರಕ್ಕೆ ಬರುತ್ತಿರುವಾಗ ವಾದ್ಯ ನರ್ತನಗಳನ್ನು ಕೇಳಿ ಆಳುಗಳಲ್ಲಿ ಒಬ್ಬನನ್ನು ತನ್ನ ಬಳಿಗೆ ಕರೆದು ಇದೇನು ಎಂದು ವಿಚಾರಿಸಿದನು. ಆಳು ಅವನಿಗೆ, ನಿನ್ನ ತಮ್ಮನು ಬಂದಿದ್ದಾನೆ,
ಇವನು ಸುರಕ್ಷಿತವಾಗಿ ಬಂದದ್ದರಿಂದ ನಿನ್ನ ತಂದೆಯು ಆ ಕೊಬ್ಬಿಸಿದ ಪಶುವನ್ನು ಕೊಯ್ದಿದ್ದಾರೆ ಎಂದು ಹೇಳಿದನು. ಇದನ್ನು ಕೇಳಿ ಅವನಿಗೆ ಸಿಟ್ಟು ಬಂದು ಒಳಕ್ಕೆ ಹೋಗಲಲ್ಲದೆ ಇದ್ದನು. ಆಗ ಅವನ ತಂದೆಯು ಹೊರಗೆ ಬಂದು ಅವನನ್ನು ಬೇಡಿಕೊಂಡನು. ಆದರೆ ಅವನು ತನ್ನ ತಂದೆಗೆ, ನೋಡು, ಇಷ್ಟು ವರ್ಷ ನಿನಗೆ ಸೇವೆ ಮಾಡಿದ್ದೇನೆ. ನೋಡು, ಸಡನ್ ಆಗಿ ಏನಾಯ್ತಂದ್ರೆ ಅಪ್ಪ ಅಂತ ಸಹ ಅವನು ಕರಿಯ ಮಾತಾಡಲ್ಲ. ಅವ್ರ ತಂದೆಯನ್ನು ನೋಡಿ, ನೋಡು, ಇಷ್ಟು ವರ್ಷ ನಿನಗೋಸ್ಕರ ಸೇವೆ ಮಾಡಿದ್ದೀನಿ, ನನ್ನ ತಮ್ಮ ಅಂತಲ್ಲ, ನಿನ್ನ ಮಗನು ಹಿಂತಿರುಗಿ ಬಂದನು ಅಂತ ನೀನು ಇದೆಲ್ಲ ಮಾಡ್ತಾ ಇದೆಯಾ. ಇಷ್ಟು ಕೋಪ ಇದ್ರು ಹೇಳ್ತಾನೆ. ಅಪ್ಪ ಅಂತನೂ ಸಹ ಆ ಜಾಗದಲ್ಲಿ ಅವನಿಗೆ ಬರ್ತಾನೆ. ಅವನೇನು ಹೇಳ್ತಾನೆ, ನೋಡು, ನಿನಗೋಸ್ಕರ ನಾನು ಇಷ್ಟು ವರ್ಷ ಎಲ್ಲವನ್ನು ಮಾಡಿದ್ದೀನಿ, ನಿನ್ನ ಇನ್ನೊಂದು ಮಗ ಬಂದ ಅಂತ ನೀನು ಇದೆಲ್ಲವನ್ನು ಮಾಡ್ತಾ ಇದೆಯಾ. ಓಕೆ, ಇದಾಗೋದಕ್ಕೆ ಮುಂಚೆ ಒಂದು ವಿಷಯ ನಡೆಯುತ್ತೆ. ಏನಂದರೆ 3 ವಿಷಯಗಳು ನಡೆಯುತ್ತೆ. ಏನೇನು ಮಾಡ್ತಾರೆ ಅಂದರೆ, ಆ ಒಂದು ಮಗನಿಗೆ ಇವನು ಅಪ್ಕೊಂಡು ಮುತ್ತು ಕೊಡೋದು ಮಾತ್ರ ಅಲ್ಲ, 3 ವಿಷಯಗಳನ್ನು ಕೊಡ್ತಾನೆ. ಯಾರು? ತಂದೆ ಕೊಡ್ತಾರೆ. ಏನೆಲ್ಲ ಕೊಡ್ತಾರೆ ಅಂದರೆ, ಫಸ್ಟು ಡ್ರೆಸ್ ಚೇಂಜ್ ಮಾಡ್ತಾರೆ, ನಮ್ಗೆ ಗೊತ್ತು, ವಸ್ತ್ರ ಚೇಂಜ್ ಆಗುತ್ತೆ. ಸೆಕೆಂಡ್ ಏನಾಗುತ್ತೆ, ಒಂದು ರಿಂಗ್, ಉಂಗುರ ಹಾಕ್ತಾರೆ. 3ನೇ ವಿಷಯ ಏನು ಚೇಂಜ್ ಮಾಡ್ತಾರೆ ಅಂದರೆ, ಅವನ ಚಪ್ಪಲ್ ಹಾಕಿರ್ತಾರಲ್ಲ ಆ ಪಾದಕ್ಕೆ ಒಂದು ಅವರು ಲೆದರಲ್ಲಿ ಚಪ್ಪಲ್ ಕೊಡ್ತಾರೆ. ಓಕೆ, 3 ವಿಷಯಗಳಿಗೆ 3 ಅರ್ಥ ಇದೆ. ಫಸ್ಟ್ ಏನಂದರೆ, ನಮಗೆ ಗೊತ್ತು, ನಾವು ಇದಕ್ಕೆ ಮುಂಚೆ ನೋಡಿದ್ವಿ, ಸೌಲು ಅವನ ವಸ್ತ್ರವನ್ನು ಹಾಕ್ಕೊಂಡು ದಾವೀದ್ ಹೋಗಿ ಏನು ಮಾಡಬೇಕು ಅಂತ ಆಸೆ ಪಡ್ತಾನೆ, ಜಗಳ ಆಡ್ಬೇಕು. ಯಾರ ಜೊತೆ? ಗೋಲಿಯಾತ್ ಜೊತೆ. ಗೋಲಿಯಾತ್ ವಿರೋಧವಾಗಿ ಹೋಗುವಾಗ ದಾವೀದನು ಸೌಲಿನ ವಸ್ತ್ರವನ್ನು ಹಾಕ್ಕೊಂಡ್ರೆ ಯಾರು ಜಯಿಸಿದ ರೀತಿ? ಅದು ಸೌಲೇ ಜಯಿಸಿದ ರೀತಿ. ಅಲ್ಲೆಲೂಯ. ಯೋಸೇಫನು ರಾಜನಿಗೆ ನೆಕ್ಸ್ಟು ಅಧಿಕಾರದಲ್ಲಿ ಬರಬೇಕಾದ್ರೆ ರಾಜ ಏನು ಮಾಡ್ತಾನೆ ಅಂದರೆ, ಅವನ ಮೇಲಿರುವಂಥ ಮೇಲಂಗಿಯನ್ನು ತೆಗೆದು ಯಾರು ಕೊಡ್ತಾನಂದರೆ ಯೋಸೇಫನು ಕೊಡ್ತಾನೆ. ಯೋನತನ್, ದಾವೀದನಿಗೆ ಫ್ರೆಂಡ್ ಆದತ್ತೆ ಯೋನತನ್ ಸಹ ಏನು ಮಾಡ್ತಾನೆ ಅಂದರೆ, ಅವನ ಮೇಲಂಗಿನ ವಸ್ತ್ರವನ್ನು, ಒಂದು ರೋಬ್ನ ಬಿಚ್ಚಿ ಯಾರು ಕೊಡ್ತಾನೆ ಅಂದರೆ, ಇದೆಲ್ಲ ಯಾವುದಕ್ಕೆ ಎಕ್ಸಾಂಪಲ್ ಅಂದರೆ, ಇನ್ಮೇಲೆ ನೀವು ನನ್ನ ರಾಯಲ್ ಜನ ಅಂದರೆ ನನ್ನ ಅರಸು ಅವರ ಜನರಲ್ಲಿ ನೀನು ಬರ್ತೀಯ ಅಂದರೆ, ನನ್ನ ಮನೆಯವನು ನೀನು, ನನ್ನ ಲೀನಿಯೇಜಲ್ಲಿ ಬರ್ತೀಯ ಅನ್ನೋ ತೋರಿಸೋದಕ್ಕೋಸ್ಕರ ಬಟ್ಟೆಯನ್ನು ಕೊಡ್ತಾಯಿದ್ದಾರೆ. ತಂದೆ ಆ ಜನರತ್ತೆಲ್ಲ ಕಾಪಾಡಿ ಅವನು ಅವಮಾನ ಆದರೂ ಪರವಾಗಿಲ್ಲ ಅಂತ ಏನು ಮಾಡ್ತಂದರೆ, ಫಸ್ಟು ಡ್ರೆಸ್ಸನ್ನು ಏನು ಮಾಡ್ತಾರೆ? ಬದಲಾಯಿಸ್ತಾರೆ. ಅಲ್ಲೆಲೂಯ. ಯಾಕಂದರೆ ಇನ್ಮೇಲೆ ನೀನು ಬೇರೆ ಜನರಲ್ಲ, ಇನ್ಮೇಲೆ ಇವಾಗ ತಿರುಗಿ ಬಂದಿದ್ದ ತಕ್ಷಣ ಏನು ಮಾಡ್ತಾರೆ, ಇನ್ಮೇಲೆ ನೀನು ನನ್ನ ಮಗನೇ, ನನ್ನ ಮನೆಗೆ ಸೇರಿದವನು ಅಂತ ತೋರಿಸ್ತಾ ಇದ್ದಾರೆ. ಅಲ್ಲೆಲೂಯ. ಸೆಕೆಂಡ್ ಏನಂದರೆ ರಿಂಗ್. ನಾವು ನೋಡಿದ್ವಿ, ರಾಜ ತನ್ನ ಅಧಿಕಾರ ತೋರಿಸ್ಬೇಕಾದ್ರೆ ರಿಂಗ್ ಕೊಟ್ಟರೆ ಅಧಿಕಾರ ಅವ್ರಿಗೆ ಟ್ರಾನ್ಸ್ಫರ್ ಆಯ್ತು. ಇವು ನನ್ನ ಮನೆಯಲ್ಲಿ ಅಧಿಕಾರ ಇಟ್ಟಿರುವವನು ಅಂತ ಅರ್ಥ. ಸೆಕೆಂಡ್ ಏನು ಮಾಡ್ತಾ ಇದ್ದಾನೆ, ತಂದೆ ಇಟ್ಕೊಂಡಿರುವಂಥ ಎಲ್ಲ ಬಿಸ್ನೆಸ್ ಏನೆಲ್ಲ ಇದೆಯೋ ಈ ರಿಂಗ್ ಇದ್ದರೆ ಅವನು ಏನು ಮಾಡ್ಬೋದು ಅಂದರೆ ಸೈನ್ ಮಾಡ್ಬೋದು. ನನ್ನ ಮನೇಲಿರುವಂಥ ಎಲ್ಲ ಅಧಿಕಾರ ನಿನಗೂ ಕೊಡ್ತೆ. ಒಂದು, ನೀನು ನನ್ನ ಮನೆಗೆ ಸೇರಿದವನು ಅಂದ್ರೆ ಡ್ರೆಸ್ಸು. ಎರಡನೇದು, ಮನೇಲಿರುವಂಥ ಎಲ್ಲ ವಿಷಯಗಳನ್ನು ನೀನೇನು ಮಾಡ್ಬೋದು, ಅಧಿಕಾರ ತೋರಿಸಿ ನೀನು ಸೇಲ್ ಮಾಡ್ಬೋದು, ಇಟ್ಕೊಬೋದು. ಓಕೆ. ಮೂರನೇದು ಏನಂದರೆ ಕಾಲ್ಗಳು ಹಾಕುವಂಥ ಚಪ್ಪಲ್. ಈ ಪಾದರಕ್ಷೆಗಳಿಗೆ 3 ವಿಷಯ ಇದೆ. ತುಂಬ ಕಡಿಮೆಯಾಗಿರೋದ್ರು ಪಾದರಕ್ಷೆಗಳು ಹಾಕ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ, ಹಾಕ್ಬಾರ್ದು ಅಂತ ಅವ್ರ ಜೀವನದಲ್ಲಿ ತುಂಬ ಕೆಳಗಡೆ ಇರೋ ಹಾಕ್ಕೊಳ್ತಾ ಇರಲಿಲ್ಲ. ಅವ್ರೇನಂದರೆ ಸ್ಲೇವ್ಸ್, ಏನು ಹೇಳ್ತೀರಾ, ದಾಸತ್ವದಲ್ಲಿರುವಂಥವ್ರು. ನೆಕ್ಸ್ಟ್ ಏನಂದರೆ, ಇನ್ನೂ ಸ್ವಲ್ಪ ಮೇಲಿರೋರು ಚೀಪಾದ ಒಂದು ಚಪ್ಪಲ್ ಹಾಕ್ಕೊಳ್ತಾಯಿದ್ರು, ಚೀಪಾಗಿರುವಂಥ ಒಂದು ವಿಷಯ. ಮೂರನೇದು ಏನಂದರೆ, ನಿಜವಾಗ್ಲೂ ರಾಜ ಒಂದು ಸ್ಥಳದಲ್ಲಿ ಇರುವಂಥವರು, ತುಂಬ ಅಧಿಕಾರವಾಗಿರುವಂಥವರು ಲೆದರಲ್ಲಿ ಮಾಡಿರುವಂಥ ಚಪ್ಪಲ್ಗಳನ್ನ ಹಾಕ್ಕೊಳ್ತಾಯಿದ್ರು. ಯಾಕಂದರೆ ಅವ್ರು ನಡೆಯುವಂಥ ನೆಲ ಅಲ್ಲ ಅವ್ರಿಗೆ ಸ್ವಂತ ಅನ್ನೋದು ತೋರಿಸೋದಕ್ಕೋಸ್ಕರ. ಅಲ್ಲೆಲೂಯ. ಇವನು ಬಂದಿದ್ದ ತಕ್ಷಣ ಲೆದರ್ ಅವ್ರ ಮನೇಲಿರುವಂಥ ಆ ಒಂದು ಚಪ್ಪಲ್ನ ಏನು ಮಾಡ್ತಾ ಇದ್ದಾರೆ, ಇವರಿಗೆ ಕೊಡ್ತಾ ಇದ್ದಾರೆ. ಈ 3 ವಿಷಯಗಳು ಮಾಡೋದಕ್ಕೆ ಅರ್ಥ ಇದೆ. ಹಿಂದೆ ಇರುವಂಥ ಅರ್ಥ ಏನಂದರೆ, ಅವನು ಇದ್ದಂಥ ಸ್ಥಳಕ್ಕೆ ಅವನನ್ನು ತಿರುಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲೆಲೂಯ. ಯೇಸು ಕ್ರಿಸ್ತ ಈ ಜಾಗದಲ್ಲಿ ಏನು ಹೇಳ್ತಾರೆ, ನಾವು ಇದ್ದಂಥ ಸ್ಥಳದಲ್ಲೇ ನಮ್ಮ ಆತ್ಮ ಯಾವ ರೀತಿ ಸತ್ತೋಗದೇ ಇತ್ತೋ ಅದೇ ಸ್ಥಳಕ್ಕೆ ನಮ್ಮನ್ನು ಸಹ ಏನು ಮಾಡ್ತಾ ಇದ್ದಾರಂತೆ, ಯೇಸು ಕ್ರಿಸ್ತುವಿನ ಥರಾನೇ ನಾವು ಏನಾಗ್ತೀವಿ, ಮಾರ್ಪಡ್ತೀವಿ. ಅಲ್ಲೆಲೂಯ. ಮೊದಲನೇ ಯೋಹಾನ 3ನೇ ಅಧ್ಯಾಯದಲ್ಲಿ ನೀವು ನೋಡಿದ್ರಲ್ಲ, ಏನಂತ ಹೇಳ್ತಾರೆ, 3ನೇ ವಾಕ್ಯ 4ನೇ ವಾಕ್ಯ ಓದಿ ಮುಗಿಸೋಣ. 1 ಯೋಹಾನ 3ನೇ ಅಧ್ಯಾಯ ವಚನ 3 ಮತ್ತು 4. ಯಾಕೆಂದರೆ ಅವರು ಇರುವ ಪ್ರಕಾರವೇ ಆತರನ್ನು ನೋಡುವೆವು. ಅವರ ಮೇಲೆ ಈ ನಿರೀಕ್ಷೆಯನ್ನು ಇಟ್ಟಿರುವ ಪ್ರತಿಯೊಬ್ಬನು ಕ್ರಿಸ್ತರು ಶುದ್ಧರಾಗಿ ಇರುವಂತೆಯೇ.
ಯೇಸು ಕ್ರಿಸ್ತು ಇರುವಂಥ ರೀತಿಯಲ್ಲೇ ನಾವು ಮಾರ್ಪಡ್ತೀವಿ ಅನ್ನುವಂಥ ನಂಬಿಕೆ ಇರುವವರೇ ತನ್ನನ್ನು ತಾನು ಏನು ಮಾಡ್ತಾರಂತೆ, ಶುದ್ಧವಾಗಿ ಇಟ್ಕೊಳ್ತಾರೆ. ನಮ್ಮಿಂದ ಪಾಪಗಳನ್ನು ಬಿಟ್ಟು ದೂರ ಬರದೇ ಇರುವುದಕ್ಕೆ ಕಾರಣ, ಈ ಎರಡನೇ ಮಗನ ಥರ ಇನ್ನೂ ನಾವು ಪಾಪದಲ್ಲಿ ಇರುವುದಕ್ಕೆ ಕಾರಣ, ಆ ಪಾಪದ ಮೇಲೆ ನಮಗೇನು ಬಂದಿಲ್ಲ, ಇನ್ನೂ ಹಗೆತನ ಅನ್ನೋದು ಬಂದಿಲ್ಲ. ಎರಡನೇದೇನೆಂದರೆ ಯೇಸು ಕ್ರಿಸ್ತುವಿನ ಥರ ನಾವು ಮಾರ್ಪಡ್ತೀವಿ ಅನ್ನೋದು ನಮ್ಮ ಮೈಂಡಲ್ಲಿ ಇನ್ನೂ ಕೂತ್ಕೊಂಡಿಲ್ಲ. ಅಲ್ಲೆಲ್ಲೂಯ. ಯಾರಿಗೆ ನಂಬಿಕೆ ಇರುತ್ತೋ, ಯಾವನು ಯೇಸು ಕ್ರಿಸ್ತುವಿನ ಥರ ನಾನು ಮಾರ್ಪಡ್ತೀನಿ ಅನ್ನುವಂಥ ನಂಬಿಕೆ ಇದೆಯೋ ಅವರು ತನ್ನನ್ನು ತಾನು ಏನು ಮಾಡ್ತಾರಂತೆ, ಪರಿಶುದ್ಧವಾಗಿ ಇಟ್ಕೊಳ್ತಾರೆ. ಅಲ್ಲೆಲ್ಲೂಯ. ಓಕೆ, ಇವತ್ತು ನಾವು ಓದಿರುವಂಥ ವಿಷಯದಲ್ಲಿ 3 ಜನನ ಮುಖ್ಯವಾಗಿ ನೋಡಬೇಕು. ಮೊದಲನೇದು ಯಾರಂದರೆ ತಂದೆ, 2 ಮೊದಲನೇ ಮಗ, 2ನೇ ಮಗ. ಮೊದಲನೇ ಮಗನಲ್ಲಿರುವಂಥ ಪ್ರಾಬ್ಲಮ್ ಏನಂದರೆ ಅವನ ಮನೆಯಲ್ಲೇ ಇದ್ದರೂ ತಂದೆಯ ಮನಸ್ಸು ಅವನೇನು ಮಾಡಿಲ್ಲ, ಅರ್ಥ ಮಾಡ್ಕೊಂಡಿಲ್ಲ. ಅಲ್ಲೆಲ್ಲೂಯ. ನಾವು ಕ್ರಿಸ್ತುವಲ್ಲೇ ಇರ್ಬೋದು, ಅಥವಾ ನಾವು ಕ್ರಿಸ್ತುವಿನ ಸಭೆಗೆ ಬರ್ಬೋದು, ನೀವು ಪ್ರಾರ್ಥನೆ ಮಾಡಿದ ಎಲ್ಲ ವಿಷಯಗಳು ಮಾಡ್ಬೋದು. ಆದರೆ ತಂದೆಯ ಒಂದು ಹಾರ್ಟನ್ನು, ತಂದೆಯ ಒಂದು ಮನಸ್ಸನ್ನು ನಾವು ಅರ್ಥ ಮಾಡಿಕೊಂಡೇ ಹೋಗಿದ್ರೆ ನಾವೇನು ಮಾಡ್ತೀವಿ, ಜೊತೆಯಲ್ಲೇ ಇದ್ರೂ ನಮಗೆ ಸಂಪೂರ್ಣವಾಗಿ ತಂದೆಯನ್ನು ಅರ್ಥ ಮಾಡಿಕೊಂಡೇ ಇಲ್ಲ. ನಮಗೆ ಎಷ್ಟೋ ಸತಿ ದೇವ್ರು ನಾವು ಕೇಳುವಂಥ ವಿಷಯಗಳನ್ನು ಕೊಡದೇ ಇರುವಾಗ, ನಾವು ಪ್ರಾರ್ಥನೆ ಮಾಡುವಂಥ ವಿಷಯಕ್ಕೆ ದೇವ್ರ ಆನ್ಸರ್ ಮಾಡದೇ ಇರುವಾಗ ದೇವ್ರ ಮೇಲೆ ನಮ್ಮ ಕೋಪ ಬರುತ್ತೆ. ದೇವರೇ, ಯಾರಿಗೋ ನೀವು ಕೊಡ್ತೀರಾ, ನನಗೇನು ಮಾಡಿಲ್ಲ, ಕೊಡ್ತಾಯಿಲ್ಲ. ನಾನು ಎಲ್ಲವನ್ನು ಮಾಡ್ತಾ ಇದ್ದೀನಲ್ಲ, ನಾನು ಪರಿಶುದ್ಧವಾಗಿ ಇಟ್ಕೊಳ್ತೀನಿ, ನಿಮ್ಮ ಸೇವೆ ಕೊಡ್ತೀನಿ, ನಾನು ಟೈತ್ ಮಾಡ್ತೀನಿ, ಅದು ಮಾಡ್ತೀನಿ, ಇದು ನಾವು ಎಲ್ಲ ಈ ವಿಷಯಗಳನ್ನು ಹೇಳುವಾಗ ನಾವು ಮೊದಲನೇ ಮಗನ ಥರ ನಡ್ಕೊಳ್ತಾ ಇದ್ದೀವಿ. ಜೊತೆಲೇ ಇದ್ರೂ ದೇವರ ತಂದೆಯ ಮನಸ್ಸನ್ನು ನಾನು ಅರ್ಥ ಮಾಡ್ಕೊಂಡಿಲ್ಲ. ಅವನೆಲ್ಲವನ್ನು ಹೇಳಿ ಮುಗಿಸಿದ ಮೇಲೆ ತಂದೆ ಒಂದು ವಿಷಯವನ್ನು ಹೇಳ್ತಾರೆ ನೋಡಿ, ಅದನ್ನು ಮಾತ್ರ ಓದಿ ಮುಗಿಸ್ತೀನಿ. 28, 20 ಲಾಸ್ಟಲ್ಲಿ ಇರುತ್ತೆ ನೋಡಿ, 31. ಲೂಕ 15:31. ಅದಕ್ಕೆ ತಂದೆಯು, ಕಂದ, ನೀನು ಯಾವಾಗಲೂ ನನ್ನ ಸಂಗಡ ಇದ್ದಿ ಮತ್ತು ನನ್ನದಲ್ಲ ನಿನ್ನದೇ. ಆಮೇಲೆ ನೋಡಿ ಏನು ಹೇಳ್ತಾರೆ, ನನ್ನದಲ್ಲ ನಿನ್ನದೇ. ಇವನು ಏನಂತ ಜಗಳ ಆಡ್ತಾನೆ, ಒಂದು ಕುರಿಮೆ, ನನಗೊಂದು ಮೇಕೆ, ಒಂದು ಕುರಿಮೆ ನನ್ನ ಫ್ರೆಂಡ್ಸ್ ಜೊತೆ ಒಂದು ಔತಣ ಮಾಡೋದಕ್ಕೆ ಇದುವರೆಗೆ ನೀವು ಕೊಟ್ಟಿಲ್ಲ ಅಂತ. ತಂದೆ ಏನು ಹೇಳ್ತಾರೆ, ಇರುವಂಥ ಪ್ರಾಪರ್ಟಿ ಎಲ್ಲನೂ ನಿಂದೆ. ನಾವು ಸಹ ಚಿಕ್ಕ ಚಿಕ್ಕ ವಿಷಯಗಳಿಗೆ ದೇವ್ರ ಆನ್ಸರ್ ಕೊಡದೇ ಇರುವಾಗ, ಈ ಲೋಕದ ವಿಷಯಗಳಿಗೆ ದೇವ್ರು ನಮಗೆ ಉತ್ತರ ಕೊಡದೇ ಇರುವಾಗ ನಾವೇನಂತ ಜಗಳ ಆಡ್ತೀವಿ, ದೇವರೇ ಅದೆಲ್ಲ ನೀವು ನಮಗೇನು ದೇವ್ರು ಇಟ್ಟಿದ್ದಾರೆ ಅಂತ ನಮಗೇನಿರಲ್ಲ, ಮನಸ್ಸಲ್ಲಿ ಇರುವುದಿಲ್ಲ. ನನಗೆ ಕೊಡದೇ ಇರುವುದೇ ನನ್ನ ಕಣ್ಗಳಿಗೆ ಏನಾಗಿ ತೋರಿಸುತ್ತೆ, ದೊಡ್ಡದಾಗಿ ತೋರಿಸುತ್ತೆ. ಅಲ್ಲೆಲ್ಲೂಯ. ದೇವರ ಮನಸ್ಸನ್ನು ಅರ್ಥ ಮಾಡಿಕೊಂಡ್ರೇನೆ ನಾವೇನಾಗ್ಬೋದು, ಮೊದಲನೇ ಮಗನ ಥರ ಇಲ್ಲದೇ ಇರ್ಬೋದು. ಯಾಕಂದರೆ ಅವನ ಜೊತೆಯಲ್ಲೇ ಇದ್ದಾನೆ, ಎಲ್ಲರೂ ಕರೆಕ್ಟಾಗಿ ಮಾಡ್ತಾ ಇದ್ದಾನೆ. ಆದರೆ ಅವನು ಇಲ್ಲದೇ ಇಂಥ ವಿಷಯನೂ ದೇವರ ಮನಸ್ಸು ಅವನಿಗೆ ಅರ್ಥ ಆಗಿಲ್ಲ. ಅಲ್ಲೆಲ್ಲೂಯ. ಆದರೆ ಎರಡನೇ ಮಗನ ಏನು ಮಾಡ್ತಾನೆ, ದೇವರ ತಂದೆಯ ಮನಸ್ಸನ್ನು ಅವನು ಅರ್ಥನೇ ಮಾಡ್ಕೊಂಡಿಲ್ಲ. ಅವನು ಹಿಂತಿರುಗಿ ಬರುವಾಗಲೂ ಅವನ ತಂದೆಯ ಮನಸ್ಸು ಅವನಿಗೆ ಅರ್ಥ ಆಗಿಲ್ಲ. ಆದರೆ ತಂದೆ ಕಂಪ್ಲೀಟಾಗಿ ಆ ಪ್ರೀತಿಯನ್ನು ಏನು ಮಾಡ್ತಾರೆ, ಅವನಿಗೆ ಕೊಡ್ತಾರೆ. ಅವನಿಗೆ ಆ ಒಂದು ಪ್ರೀತಿ ಪಡ್ಕೊಳ್ಳೋದಕ್ಕೆ ಅವನೇನಿಲ್ಲ, ಅವ್ನ ಲಾಯಕತ್ತು, ಅವನಿಗೆ ಒಂದು ಅವನಿಗೆ ಯೋಗ್ಯತೆ ಅನ್ನೋದು ಅವನಿಗೆ ಇಲ್ಲ. ಆದ್ರೂ ಸಹ ಏನು ಮಾಡ್ತಾಯಿದ್ದಾರೆ, ಎಲ್ಲವನ್ನೂ ಅವನ ಮೇಲೆ ಆ ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ. ನಾವು ಮೊದಲನೇ ಮಗನಾಗಿದ್ದು ಸರ್, ನಾವು ಎರಡನೇ ಮಗಳಾಗಿ ಎಷ್ಟೋ ಸತಿ ಇರ್ತೀವಿ. ನಾವು ಪಾಪದಲ್ಲಿದ್ದು ದೇವ್ರ ನಮ್ಮನ್ನು ಕರ್ಕೊಂಬಂದಿರ್ತಾರೆ. ಜೊತೆಯಲ್ಲಿ ಬಂದ ಮೇಲೆ ನಾವು ಮೊದಲನೇ ಮಗನಾಗಿ ಮಾರ್ಪಡ್ತೀವಿ. ಆದರೆ ದೇವ್ರು ಏನು ಮಾಡ್ತಾನೆ, ಇಬ್ಬರಲ್ಲಿ ಏನಿದೆ, ಕೊರತೆ ಇದೆ. ಈ ಎರಡನ್ನು ದಾಟಿ ಬಂದ್ರೇನೆ ನಿಜವಾಗ್ಲೂ ತಂದೆಯ ಮನಸ್ಸನ್ನು ನಾವು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ. ಅಲ್ಲೆಲ್ಲೂಯ. ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ, ನಾನು ಚಿಕ್ಕ ವಿಷಯ ಮುಗಿಸ್ತೀನಿ. ಈ ಲೋಕದಲ್ಲಿ ಇರುವಂಥ ತಂದೆಯರು ಯಾವಾಗಲೂ ಏನಾಗಿರುತ್ತೆ ಅಂದರೆ, ಯಾವುದೋ ಒಂದು ವಿಷಯದಲ್ಲಿ ಕೊರತೆ ಆಗಿರ್ತಾರೆ ಅಂತ. ಯಾವ ತಂದೆಯೂ ಸಂಪೂರ್ಣವಾಗಿರುವುದಕ್ಕೆ ಸಾಧ್ಯ ಇಲ್ಲ. ಎಷ್ಟಕ್ಕೆಷ್ಟು ಒಂದು ಮಗುವಿನ ಜೀವನದಲ್ಲಿ ತಾಯಿ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ತಂದೆಗೂ ಇದೆ. ಅಲ್ಲೆಲ್ಲೂಯ. ಆದರೆ ಈ ಲೋಕದಲ್ಲಿರುವಂಥ ತಾಯಿಯಾಗಿರಲಿ, ತಂದೆಯಾಗಿರಲಿ, ನಿಮ್ಮನ್ನು ಸಂಪೂರ್ಣಗೊಳಿಸೋದಕ್ಕೆ ಸಾಧ್ಯ ಇಲ್ಲ. ದೇವರು ಎಷ್ಟೋ ಸತಿ ನಮ್ಮ ಜೀವನದಲ್ಲಿ ಕೊರತೆ ಇರುವಂಥ ತಂದೆಗಳಾಗಲಿ, ಕೊರತೆ ಇರುವಂಥ ತಾಯಿಗಳನ್ನು ಕೊಡುವುದಕ್ಕೆ ಕಾರಣ, ಸಂಪೂರ್ಣವಾದ ತಂದೆ ಯಾರೋ, ದೇವರ ಹತ್ರದಿಂದ ಮಾತ್ರ ಆ ಒಂದು ತಂದೆ ಅಥವಾ ತಾಯಿ ಹತ್ರದಿಂದ ಬರುವಂಥ ಸಂಪೂರ್ಣವಾದ ಪ್ರೀತಿಯನ್ನು ಕೊಡೋದಕ್ಕೆ ಸಾಧ್ಯ. ಅಲ್ಲೆಲ್ಲೂಯ. ಪ್ರೀತಿಯಾಗಿರಲಿ, ಅಡ್ವೈಸ್ ಆಗಿರಲಿ, ಜ್ಞಾನವಾಗಿರಲಿ, ಬುದ್ಧಿ, ಎಲ್ಲವನ್ನು ಯಾರಿಂದ ಕೊಡೋಕ್ಕೆ ಸಾಧ್ಯ, ದೇವರಿಂದ ಮಾತ್ರ. ಅಲ್ಲೆಲ್ಲೂಯ. ದೇವರು ಅದನ್ನೇ ಹೇಳ್ತಾರೆ, ಒಂದು ತಾಯಿ ತನ್ನ ಮಗುವನ್ನು ಮರೆತರೂ
ಮರೆತ, ಆದರೆ ನಾನು ನಿನ್ನನ್ನು ಏನು ಮಾಡಲ್ಲ, ಮರೆತರು. ಹಲ್ಲೆಲೂಯ. ಎಲ್ಲಿ ಅವ್ರು ಚಿತ್ರಿಸಿಟ್ಕೊಂಡಿದ್ದಾರಂತೆ, ಅವ್ರು ಹಂಗೆ. ಹಲ್ಲೆಲೂಯ. ಐಷಯ ಮನೇಲಿ ಹೋಗಿ ಓದ್ಕೊಳ್ಳಿ. ಐಷಯ 48-52 ನೀವು ಓದಕ್ಕೆ ಹೋದರೆ ದೇವರ ಮನಸ್ಸನ್ನು ಅರ್ಥ ಮಾಡ್ಕೊಬೋದು. ದೇವರು ಅವರ ಪಾಪದ ಮೇಲೆ ಕೋಪಪಟ್ಟು ಅವ್ರಿಗೆ ಪನಿಷ್ಮೆಂಟ್ ಕೊಟ್ಟರು. ಎಲ್ಲ ಚಾಪ್ಟರ್ ಮುಗಿಯುವಾಗ, ಪ್ರತಿಯೊಂದು ಚಾಪ್ಟರ್ ಮುಗಿಯುವಾಗಲೂ ಅವರ ಪ್ರೀತಿನ ಹೇಳ್ಬಿಟ್ಟೆ ಆ ಚಾಪ್ಟರ್ ಮುಗಿಯುತ್ತೆ. ನಿಮ್ಮನ್ನು ಇದರಿಂದ ನಾನು ಕಾಪಾಡ್ತೀನಿ, ನಿಮ್ಮನ್ನು ನಾನು ಇದು ಮಾಡ್ತೀನಿ, ಅದು ಮಾಡ್ತೀನಿ, ಏನೇನೋ ಹೇಳ್ತಾರೆ. ಆದರೆ ಅವ್ರ ಪ್ರೀತಿನ ಆ ಜಾಗದಲ್ಲಿ ತೋರಿಸ್ತಾ ಇದ್ದಾರೆ. ಹಲ್ಲೆಲೂಯ. ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳದೆ ಹೋದರೆ, ನೋಡಿ, ದೇವರು ನಮಗೆ ಕೊರತೆ ಇರುವಂಥ ತಂದೆ ತಾಯಿನ ಕೊಡುವುದಕ್ಕೆ ಎಷ್ಟೋ ಸತಿ ಕಾರಣ ಏನಂದರೆ, ಅಥವಾ ಅಲೋ ಮಾಡಿರೋದಕ್ಕೆ ಕಾರಣ ಏನಂದರೆ, ದೇವರ ಪ್ರೀತಿನ ನಾನು ಅರ್ಥ ಮಾಡ್ಕೊಬೇಕು ಅಂತ. ಹಲ್ಲೆಲೂಯ. ಲೋಕದಲ್ಲಿರುವಂಥ ತಂದೆನೋ ತಾಯಿನೋ ನಿಮ್ಮನ್ನು ಸಂಪೂರ್ಣಗೊಳಿಸ್ಬಿಟ್ರೆ ದೇವರ ಪ್ರೀತಿನ ಹುಡುಕಿ ಯಾರೂ ಹೋಗೋದೇ ಇಲ್ಲ. ಯಾವ ಮನುಷ್ಯನೋ ಮನುಷ್ಯರಿಂದ ಅದನ್ನು ಸಂಪೂರ್ಣಗೊಳಿಸೋದಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯ. ನಮ್ಮ ತಂದೆ ತಾಯಿ ನಮಗೆ ಒಳ್ಳೇದು ಮಾಡ್ತಾರೆ, ಹೌದು, ನಾನು ಇಲ್ಲ ಅಂತ ಹೇಳ್ತಾಯಿಲ್ಲ, ನಾವು ಅವ್ರ ಮರ್ಯಾದೆ ಕೊಡಬೇಡಿ ಅಂತ ಹೇಳ್ತಾಯಿಲ್ಲ, ಯಾವ ವಿಷಯನ ಹೇಳ್ತಾಯಿಲ್ಲ. ಆದರೆ ಲೋಕದಲ್ಲಿ ಇರುವಂಥ ಎಲ್ಲರೂ ಕೊರತೆ ಉಳ್ಳಂಥ ಮನುಷ್ಯರು. ಹಲ್ಲೆಲೂಯ. ನಾವು ದೇವರನ್ನು ಹುಡುಕೋದಕ್ಕೆ ದೊಡ್ಡ ಕಾರಣನೇ ಏನಂದರೆ ಈ ಕೊರತೆ ಉಳ್ಳಂಥ ಮನುಷ್ಯರೇ. ಹಲ್ಲೆಲೂಯ. ಓಕೆ, ನಾವೆಲ್ಲರೂ ಕಣ್ಗಳು ಮುಚ್ಚಿ ಪ್ರಾರ್ಥಿಸೋಣ. ಯೇಸುವೇ, ನಮಗೆ ಸ್ತೋತ್ರ, ನೀವು ಒಳ್ಳೆಯವರು ಅಪ್ಪ. ನೀವು ಕೊಟ್ಟಂಥ ವಾಕ್ಯಗಳನ್ನು ನಾವು ಓದಿರ್ತೀವಿ ದೇವರೇ. ಇವತ್ತು ಈ ಒಂದು ತಂದೆಯರ ದಿವಸದಂದು ನಿಮ್ಮ ಮನಸ್ಸನ್ನು ನಾವು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡಿ. ಮುಂದುವರೆದ ದಿನ ಹೆಚ್ಚಾದ ವಾಕ್ಯಗಳು ನಾವೆಲ್ಲರೂ ಕೇಳುವಾಗಪ್ಪ, ನೀವು ಪವಿತ್ರಾತ್ಮರಾದ ದೇವರು ನೀವು ನಮ್ಮನ್ನು ನಡೆಸೋದಕ್ಕಾಗಿ ನಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ನಿಮ್ಮ ವಾಕ್ಯಗಳು ನಮ್ಮನ್ನು ನಡೆಸಲಿ. ಇನ್ನು ಹೆಚ್ಚಾದ ರೀತಿಯಲ್ಲಪ್ಪ ನಿಮ್ಮ ಜ್ಞಾನವನ್ನು ಬುದ್ಧಿಯಿಂದ ನಮ್ಮನ್ನು ನಡೆಸೋದಕ್ಕಾಗಿ ಸ್ತೋತ್ರ. ನೀವು ನಮ್ಮ ಜೊತೆ ಇದು ನಡೆಸ್ಕೊಡಿಪ್ಪ. ವಾಕ್ಯಗಳನ್ನು ಕೇಳುವುದಕ್ಕೂ ಇರುವಂಥ ವಾಕ್ಯಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನೀವು ಸಹಾಯ ಮಾಡಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೇನ್.